ನಮಸ್ತೆ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಾವು ಇವತ್ತೊಬ್ಬರು ಗೆಸ್ಟ್ ಕರ್ಕೊಂಬಂದಿವಿ, ಕೆಂಪು ಪೂಜೇರಿ ಅಂತ ಹೇಳಿ. ಇವ್ರು ಈಗಾರ ಕಾಮಿಡಿ ಕಿಲಾಡಿಗಳು ಜರ್ನಿ ಮುಗಿಸ್ಕೊಂಡ ಬಂದಾರ. ಇವ್ರು ನಮ್ಮ ಬೆಳಗಾವಿ ಪ್ರತಿಭೆ ಅದಾರ. ಸೊ ಬರ್ರಿ ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಏನೇ ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಿಮ್ದು ಪರಿಚಯ ಮಾಡಿಕೊಟ್ರಿ ನಮಗೆ. ನನ್ನ ಹೆಸರು ಕೆಂಪು ಪೂಜಾರಿ ಅಂತಾರಿ. ಮೂಲತಃ ಬೆಳಗಾವಿ ಕಲಾವಿದ. ನಿಮ್ಗೂ ಗೊತ್ತೈತಿ, ಮೊದಲು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಒಳಗೆ ರೀಲ್, ಅಲ್ಲಲ್ಲಿ ಹವ್ಯಾಸಿ ರಂಗಭೂಮಿ ಕಲಾವಿದ ಮಾಡ್ಕೊಂತ ಇದ್ವಿ. ಈಗ ಇತ್ತೀಚೆಗೆ ಕಾಮಿಡಿ ಕಿಲಾಡಿ ಸೀಸನ್ 5 ವೇದಿಕೆ ಒಲ್ಲದ್ ಬಂತು, ಮಾಡಿ ಬಂದ್ವಿ ನೋಡ್ರಿ. ಸೊ ಹೆಂಗ್ರಿ ಅಂದ್ರ ನಿಮ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ್ರ ಪಪ್ಪಾರ ಹಿರಾ ಶುಗರ್ ಫ್ಯಾಕ್ಟರಿ ಎಂಪ್ಲಾಯ್ ರೀ, ಸಿಂಗೇಶ್ವರ. ಅಲ್ಲಿ ವರ್ಕ್ ಮಾಡ್ತಾರ. ನಾನು ನಮ್ಮ ತಮ್ಮ ಇಬ್ಬರು ಜನ ಮಕ್ಕಳ್ರಿ ನಾವ, ನಮ್ಮ ಪಪ್ಪ ಮಮ್ಮಿಗೆ. ಅವನು ತಮ್ಮನು ಇವಾಗದ ವೆಟರ್ನರಿ ಆಂಬುಲೆನ್ಸ್ ಬರ್ತಾವಲ್ಲ ಅದ್ರ ಮೇಲೆ ಇದಾನ್ರಿ ಅವನ. ಮಮ್ಮಿ ಅಂತೂ ಹೌಸ್ ವೈಫ್. ನಾನು ಫಸ್ಟ್ ಎಲ್ಲ ನಂದು ಕಾಲೇಜ್ ಹೈಸ್ಕೂಲ್ ಎಲ್ಲ ಆಗಿದ್ದು ಸಂಕೇಶ್ವರ ಒಳಗ. ಕಾಲೇಜ್ ಆಗಿದ್ದು KLE ಸಿಬಿಕೂರು ಪಾಲಿಟೆಕ್ನಿಕ್ ಚಿಕ್ಕೋಡಿ. ಡಿಪ್ಲೊಮಾ ಮಾಡಿದ್ದೆ ರೀ. ಡಿಪ್ಲೊಮಾ ಮಾಡಿ ಒಂದ್ 5 ವರ್ಷ ಜಾಬ್ ಮಾಡಿದೆ. ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದ. ಅದಾದ್ಮೇಲೆ 5 ವರ್ಷ ಜಾಬ್ ಮಾಡಿದ್ವಿ ರೀ. ಬಟ್ ಅದ್ನ ಏರೋಸ್ಪೇಸ್ ಫೀಲ್ಡ್ ಒಳಗ ಏಕಸ್ದಾಗ 1-2 ವರ್ಷ, ಬೆಂಗಳೂರಾಗ 1-3 ವರ್ಷ ಮಾಡಿದ್ವಿ. ನನಗ್ ಇಂಟ್ರೆಸ್ಟ್ ಇರ್ಲಿಲ್ಲ ರೀ ಅದ. ಜೊತೆಗೆ ಈ ಕಡೆ ಹವ್ಯಾಸಿ ರಂಗಭೂಮಿ, ಯೂಟ್ಯೂಬ್ ಇದೆಲ್ಲ ಚಾಲೂನೇ ಇತ್ತು. ರೀಲ್ ಎಲ್ಲ ಮಾಡ್ಕೊಂತ ಇದ್ನಿ. ಜೊತೆಗೆ ಅದನ್ನ ಮಾಡ್ತಾ ಕಂಪ್ಲೀಟ್ ಆದ ಫೀಲ್ಡ್ ನನಗ ಬೇಡ ಅಂತ ಅನಿಸಿ ಈಚ ಕಡೆ ಒಲಿದ್ವಿ ರೀ. ಅದ್ ಇಲ್ಲಿ ತಕ ತಂದ್ ಹಚ್ಚಿತ್ರಿ. ಇನ್ನು ಮುಂದ ಹೆಂಗ್ ಕರ್ಕೊಂಡ್ ಹೋಗ್ತಿತ್ ಹಂಗ ಹೋಗೋದ್ ನೋಡ್ರಿ. ಹೆಂಗ್ ಶುರು ಆದ್ರಿ ಜರ್ನಿ? ಅಂದ್ರೆ ಲೈಕ್ ಈ ರಂಗಭೂಮಿ ಫ್ಯಾಮಿಲಿ ಅಂದ್ರ ನಿಮಗದ ಮಾಡ್ಬೇಕಪ್ಪ ಅಂದ್ರ ಫ್ಯಾಮಿಲಿ ಟಚ್ ಏನ್ ಇರ್ಲಿಲ್ಲ ರೀ. ನಾನ ಮೊದ್ಲಿಂದನು ನನಗ ಈಗ ನಮ್ಮಲ್ಲಿ ಸಂಕೇಶ್ವರ ಒಳಗ ಹೆಂಗಿದ್ರಿ, ನಾವ್ ಕ್ವಾರ್ಟರ್ಸ್ ಒಳಗ ಇದ್ವಿ ರೀ. ಹಿರಾ ಶುಗರ್ ಕ್ವಾರ್ಟರ್ಸ್ ಒಳಗ. ಅಲ್ಲಿ ಪ್ರತಿ ವರ್ಷ ಗಣಪತಿಗೆ ನಾಟಕಗಳೆಲ್ಲ ತರಿಸ್ತಾರ. ಅವ್ರ ನಾಟಕದ ಅವ್ರು ಬಂದ್ ಕೂಡ್ಲೆ ಮಧ್ಯಾಹ್ನ ಎಲ್ಲ ಬರ್ತಿರೋರು, ಸಂಜೆಗ್ ನಾಟಕ ಇರ್ತದ ಅಥವಾ ಬೆಳಿಗ್ಗೆ ಬರ್ತಿದ್ರು. ಅವ್ರು ಬಂದ್ ಕೂಡ್ಲೆ ಅವ್ರ ಹೆಂಗ್ ಸೆಟಪ್ ಮಾಡ್ತಾರು, ಅವ್ರ ಹೆಂಗ್ ರೆಡಿ ಆಗ್ತಾರು, ಇದನ್ನೆಲ್ಲ ಅವ್ರ ಬದುಕನ್ನ ನೋಡಕ್ ನಾನು ಹೋಗ್ತಿದ್ದೆ. ಯಾಕಂದ್ರ ನನಗ್ ಸಣ್ಣ ಇರ್ತಾಗಿಂದ ಇತ್ತದ ಇಂಟ್ರೆಸ್ಟ್. ಪೂರ್ತಿ ಕಂಪ್ಲೀಟ್ ಗೊತ್ತಾಗಿದ್ದ ಏಡ್ತಕ್ಕ ಅದ ಹೆಂಗಂತ ಆಮೇಲೆ ಹೇಳ್ತೇನ್ರಿ. ಅಲ್ಲಿ ಹೋದಾಗ ಅವ್ರಿಗೆಲ್ಲ ನಾನ್ ಕೇಳ್ತಿದ್ದೆ, ನಾವು ಆಕ್ಟ್ ಮಾಡಕ್ ಬರ್ಬೋದೇನಂತ ಹೇಳಿ. ಅವ್ರ ಇದಾರ ಏನಂತಿರು, ಮೊದಲ್ ದೊಡ್ಡ ಮಗು ಸಾಲಿ ಕಲಿ ಆಮೇಲೆ ಬರುವಂತ ಹಿಂಗೆಲ್ಲಾ ಅಂತಿದ್ರು. ಅದ ಒಂದ್ ನಾಟಕ ಕಂಪ್ನಿ ಇನ್ನದ್ರ ನೆನಪೈತಿ, ಚಿತ್ತರಿಗೆ ಅಂತ ನಾಟಕ ಕಂಪ್ನಿ ರೀ. ಅಲ್ಲೆಲ್ಲಾ ನಾ ಕೇಳ್ತಿದ್ದೆ ರೀ. ಈಗ ಅವ್ರ ಮಗಣ್ಣ ಕಾಮಿಡಿ ಕಿಲಾಡಿ ಸೀಸನ್ 5 ಒಳಗ ಅವ್ರ ಮಗಣ್ಣ ಬಂದಿದ್ದ ನನ್ ಕೋ ಆರ್ಟಿಸ್ಟ್ ಆಗಿ, ವಿಜಯ್ ಜಾಲಿಯಾಳ್ ಅಂತ ಹೇಳಿ. ನಾನು ಸೇರಿ ಇಬ್ರನ್ನ ಫಸ್ಟ್ ಸ್ಕಿಟ್ ಮಾಡಿದ್ದನ್ನ ನಾವ್ ಇಬ್ರು ಸೇರಿ ಇದ್ರೊಳಗ ಕಾಮಿಡಿ ಕಿಲಾಡಿ ವೇದಿಕೆ ಮ್ಯಾಗ. ಈ ಸೀಸನ್ 5 ಫಸ್ಟ್ ಸ್ಕಿಟ್ ಅದ, ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿ. ಅವ್ರ ಪಪ್ಪ, ಅವ್ರ ಅಜ್ಜ, ಅವ್ರ ಅಂಕಲ್ಗಳ ಜೊತೆ ಎಲ್ಲಾ ನಾನ್ ಮಾತಾಡ್ತಿದ್ದೆ. ಅದ್ ಕಾಮಿಡಿ ಕಿಲಾಡಿ ಮೇಲೆ ಹೊಲದ್ ಬಂತ್ರ ಅದ ರಂಗಭೂಮಿ ಅಲ್ಲಿಂದ ಅಲ್ಲಿಗೆ ಟಚ್ ಹೊಲ್ಕೊಂಡ್ ಬಂತು. ಹಿಂಗ್ ನಾನು ಅವ್ರಿಗೆಲ್ಲ ಕೇಳ್ಕೊತಿದ್ದೆ, ನನಗ್ ಇಂಟ್ರೆಸ್ಟ್ ಇತ್ತದ. ಆಮೇಲೆ ನನಗ ಪೂರ್ತಿ ಕಂಪ್ಲೀಟ್ ಇದನ್ನ ಮಾಡ್ಬೇಕಂತ ನಂಗೆ ತಲೆಯಾಗ ಬಂದಿದ್ದ. ನಾ ಹೇಳ್ತಕ್ಕ ದುಡ್ಡಿನ ಮಹತ್ವ ಅಂತ ಹೇಳಿ ನಮ್ ಮೇಡಮ್ ಒಂದ್ ನಾಟಕ ಬರ್ತಿದ್ರು. 1-2 ಪೇಜ್ ಡೈಲಾಗ್ ನಂದು ಒಬ್ಬಂದೇ ಇತ್ತದ. ಅದನ್ನ ಗಣಪತಿ ಒಳಗೆಲ್ಲ ಸ್ಕೂಲ್ನಾಗೆಲ್ಲ ಮಾಡಿಸ್ತಾರಲ್ರಿ. ಅವಾಗ ನಾನು ಹೇಳಿದ್ದೆ. ಅವಾಗ ಮಂದಿ ಪ್ರಶಂಸೆ ಗೊತ್ತ, ಎಷ್ಟ್ ಕೆಟ್ಟದಾಗ ಆಕ್ಟಿಂಗ್ ಮಾಡಿದಂತ ಈಗ ನನಗ್ ಗೊತ್ತದ. ಅವಾಗೆಲ್ಲ ಕೆಟ್ಟದಾಗೆ ಮಾಡಿದೀವಿ. ಬಟ್ ಅವಾಗ ಸಣ್ಣ ಹುಡುಗರು ಅಂದ್ರೆ ಚಲೋನ ಇರಲ್ಲ ಎಷ್ಟಾದ್ರು. ಅದನ್ನ ಮಂದಿ ಎಲ್ಲ ಹೊಗಳೋದೆಲ್ಲ ನೋಡಿ, ಇಲ್ಲ ನನಗೆ ಇದ್ರಾಗ ಮಾಡ್ಬೇಕಂತ ಅನಿಸಿತ್ತು. ಆಮೇಲೆ ಹಂಗ ಮುಂದ 10th ಮುಗಿತ್ರಿ. 10th ಮುಗಿದ್ಮೇಲೆ ಡಿಪ್ಲೊಮಾ ಬಂದಿರಲ್ಲ. ಅಲ್ಲಿ ಚಲೋ ಐತ್ರಿ, ಶಾರ್ಟ್ ಫಿಲ್ಮ್ ಮಾಡೋದು, ಸಾಂಗ್ ಮಾಡೋದು, ಸಿನಿಮಾದ ಯಾವ್ದಾರ ಸಾಂಗ್ ತಗೊಳ್ದು. ಈ ಕಿರಿಕ್ ಪಟ್ಟಿ ಬಂದಿತ್ರಿ ಅವಾಗ. ಕಿರಿಕ್ ಪಟ್ಟಿ ತಗೊಂಡ್ ನಮ್ ಕಾಲೇಜ್ ಕನೆಕ್ಟ್ ಮಾಡ್ಕೊಂಡ್ ಅಲ್ಲೆಲ್ಲ ಈ ತರ ಹುಡುಗರುಗಳು ಹಾಕೊಂಡ್ ಹಿಂಗ್ ಮಾಡ್ತಾ ಅಲ್ಲಿಂದ ಚಾಲು ಆಗಿತ್ರಿ. ಮತ್ ಹೆಂಗೈತಿದ್ರಿ, ಆಕ್ಟಿಂಗ್ ಮಾಡಕಂತೇಳಿ ಬಂದಿದ್ವಿ ಸ್ಟಾರ್ಟಿಂಗ್. ಆಮೇಲೆ ಆಕ್ಟ್ ಅಂತ ಸುಮ್ನೆ ಮಾಡಕ್ ಬರಂಗಿಲ್ಲ, ಬರಿಬೇಕು, ಡೈರೆಕ್ಷನ್ ಮಾಡ್ಬೇಕು. ಅವಾಗ ಬರಿಬೇಕಂದ್ರ ಸ್ವಲ್ಪ ಸಾಹಿತ್ಯದ ಜ್ಞಾನ ಬೇಕಂತ ಹೇಳಿ ಗೊತ್ತಾಯ್ತು. ಪ್ರಾಣೇಶ್ ಅವ್ರದ್ದು ಅವಾಗ ನಾವ್ ಭಾಳ ಫಾಲೋ ಮಾಡ್ತಿದ್ವಿ. ಅವಾಗ ಏನ್ ಸಾಹಿತ್ಯದೇನ ಈ ಕಡೆ ಜಾರಿ ಇರ್ದಿರಲ್ಲ. ಅಲ್ಲೇ ಹೋಗಿ ಲೈಬ್ರರಿ ಒಳಗ ಒಂದ್ ಕಾರ್ಡ್ ಮಾಡಿಸ್ಕೊಂಡ ಏನ್ ಓದಕ್ ಸ್ಟಾರ್ಟ್ ಮಾಡಿದ್ವಿರಲ್ಲ. ಹಂಗ ಓದ್ಕೊಂತ ಇವತ್ತಿಗೂ ನಂದು ಏನೇ ಇದ್ರು, ನಾ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ನಾನ್ ತೋರ್ಸ್ಕೊಳ್ಳೋಕ್ಕಿಂತನೂ ರೈಟರ್ ಆಗಿ ನಾನ್ ಫಸ್ಟ್ ತೋರ್ಸ್ಕೊತೇನೆ ಎಲ್ಲಾ ಕಡೆ. ಯಾಕಂದ್ರ ಅದೇನೋ ಒಂದು ಸಣ್ಣ ಮಟ್ಟಿಗೆ ಅಹಂಕಾರನೂ ಐತಿ, ಬರಿಬಲ್ಲೆ ಅಂತೇಳಿ. ಮತ್ತ ಅದು ನನ್ ಸ್ಟ್ರೆಂತ್ ಕೂಡ ಹೌದ್ರಿ. ಈ ತರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಐತ್ರಿ. ಕೇಳ್ಪಟ್ಟ ನೀವು ಪ್ರಕಾಶ್ ಆರ್ಕೆ ಅವ್ರಿಗೆ ಕಂಟೆಂಟ್ ನೀವು ಇದನ್ನ ಮಾಡ್ತಾ. ಹೌದೌದು. ಕೆಲವೊಂದು ಇನಿಷಿಯಲ್ ಸ್ಟೇಜ್ ಫಸ್ಟ್ ಶುರು ಮಾಡಿದಾಗ. ಹೌದೌದು. ಫಸ್ಟ್ ಇಲ್ರಿ ಫಸ್ಟ್ ಎಲ್ಲ ಆಮೇಲೆ ಇರೋದು ಬರೋದ ಬಿಫೋರ್ ಒಟ್ ನೀವು ಮೊದಲೆಲ್ಲ ರೀ. ಅವ್ರ ಪ್ರಕಾಶ್ ನಾನು ನನ್ನ ಸಾಹಿತ್ಯದಿಂದನೇ ಜಾಸ್ತಿ ಸ್ವಲ್ಪ ಅವ್ರನ್ನ ಕ್ಲೋಸ್ ಆಗಿದ್ದ ಅಲ್ಲಿ ರೀ. ನಾವು ಕೇಳ್ಪಟ್ಟಿದ್ವು ಅಂತ. ಹೌದ್ರಿ. ಇಲ್ಲ ಇವ್ರ ಕಂಟೆಂಟ್ ಇವ್ರ ಮಾಡಿಕೊಡ್ತಾರ ಅಂತ. ಹೌದು. ಇಲ್ಲಿ 1 ಲೈನ್ ಸ್ಟೋರಿ ಹೇಳ್ತೀರಿ ಪ್ರಕಾಶನ. ಪೂರ್ತಿ ಕಂಟೆಂಟ್
ಕಂಟೆಂಟ್ ಅಂತ ಅಲ್ಲ, ಒಂದ್ ಲೈನ್ ಸ್ಟೋರಿ ಹೇಳ್ತಾರ ಅದಕ್ಕೆ ನಾ ಕತೆ ಕಟ್ತಿದ್ದೆ ರೀ. ಕತೆ ಕಟ್ಟಿ ಸ್ಕಿಟ್ ಬರೋದ್, ಡೈಲಾಗ್ ಬರೋದ, ಕೆಲವೊಂದಿಷ್ಟು ಆಕ್ಟ್ ಮಾಡಿದೇನ್ರಿ. ಮಾಡಿದೇವ್ರಿ ಒಟ್ಟ. ಸೊ ಹೆಂಗ್ರಿ ಅಂದ್ರೆ ರಂಗಭೂಮಿ ಫಸ್ಟ್ ಸ್ಟೆಪ್ ಇಟ್ಟಿದ್ದಿ ಅಲ್ಲಿಂದಲೂ? ಫಸ್ಟ್ ಸ್ಟೆಪ್ ರೀ, ರಂಗಭೂಮಿ ಅನ್ನಕ ಅಷ್ಟೊಂದ್ ಭಾಳ ಏನ್ ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ ರೀ. ಯಾಕಂದ್ರ ನಾನ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಒಳಗ ಕಲೆಗಳ ಕಲರವ ಅಂತೇಳಿ ಒಂದ್ 10 ದಿನದ ಹಿಂಗೇನೋ ಶಿಬಿರ ಏರ್ಪಡಿಸಿದ್ರಿ. ಅಲ್ಲಿ ನಾನು ಹೋಗಿ ಜಾಯ್ನ್ ಆಗಿದ್ದೆ. ಅಲ್ಲಿ ಒಂದ್ ನಾಟಕ ಮಾಡಿದ್ವಿ, ಅಹಿಂಸೋ ಪರಮ ಧರ್ಮ ಅಂತೇಳಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ ಕೂಡಲೇ ಅದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಒಳಗ ಅದು ಒಂದ ಶೋ ಮಾಡಿದ್ದ. ಅದಾದ ನಂತರ ಬುದ್ಧನ ಬೆಳಕು ಅಂತೇಳಿ ಇದಕ್ ಮಾಡಿದ್ದೀರಿ ಅಲ್ಲಿ ಹರಿಹರಕ್ಕ. ಅದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ರೀ. ಅಲ್ಲಿ ಮಾಡಿ ಅದೊಂದು ಮಧ್ಯ ಕರ್ನಾಟಕ ಭಾಗದಾಗ ಸ್ವಲ್ಪ ರಾಯಚೂರು ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಶೋಗಳು ಮಾಡಿದ್ವಿ. ಅಷ್ಟೊಂದ್ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನನಗ್ ಹೆಂಗಿತ್ತಂದ್ರೆ ಈ ನೀನಾಸಂ ಕಲ್ತವ್ರಿ, ಸಾನಿಹಳ್ಳಿ ರಂಗ ಶಿಕ್ಷಣ ಸಂಸ್ಥೆಗಳದಾಗ ಗೊತ್ತಿರ್ಬೇಕು ನಿಮ್ಗೆ, ರಂಗಾಯಣ ಅವರೆಲ್ಲಾ ಪರಿಚಯ ಬಿಟ್ಟಿದ್ರ ಅಲ್ಲಿ ಹೋಗೋಣ, ಅಥವಾ ನಮ್ ಜೊತೆ ಮಾಡಿದ್ರು ಅಲ್ಲಿ ಹೋಗಿ ಕಲಿಯಾಕತ್ತಿದ್ರಿ. ಅವ್ರ ಕಡೆ ಎಲ್ಲಾ ನೋಟ್ಸ್ ಗಳೆಲ್ಲ ಇಸ್ಕೊಂಡ, ಮತ್ ಇವಾಗ ಹಿಂದಿ ಎಲ್ಲಾ ಕೆಲವೊಂದಿಷ್ಟು ಚಾನೆಲ್ಗಳು ಅದಾವ್ರಿ ಯೂಟ್ಯೂಬ್ನಾಗ, ಅದು ಎಲ್ಲ ನೋಡೋದು, ಹಿಂಗ್ ಮಾಡ್ಕೊಂತ ಅದನ್ನ ಅಲ್ಲಿ ಹೇಳಿದ್ದನ್ನ ನಾವು ನಮ್ದ್ರೊಳಗ್ ಶಾರ್ಟ್ ಫಿಲ್ಮ್ಗಳದಾಗೆಲ್ಲ ಅಳವಡಿಸ್ಕೊಳ್ಳೋದ, ಕನ್ನಡಿ ಮುಂದೆ ಆಕ್ಟ್ ಮಾಡೋದ, ಈ ತರ ಮಾಡಿ ಕಲ್ತಿದ್ರಿ. ಕಂಪ್ಲೀಟ್ ಹೋಗಿ ಹೋಗಿ ಎಲ್ಲಿ ಹೋಗಿ ಕಲ್ತಿಲ್ರಿ ನಾವು. ಅಂದ್ರೆ ಸ್ಪೆಷಲಿ ಅದಕ್ಕ ಅಂತ ಏನಿದೆ? ಅದಕ್ಕಂತ ಏನು ಇಲ್ಲ, ಎಲ್ಲ ಪರ್ಫೆಕ್ಟ್ ಸಿಕ್ಕತ್ ಅದನ್ನ ಯೂಸ್ ಮಾಡ್ಕೊ. ಅಷ್ಟೇ ಯೂಸ್ ಮಾಡ್ಕೊಂತ ಮತ್ತ ರೀಲ್ಗಳು ಸ್ವಲ್ಪ ಕೆಲವೊಂದಿಷ್ಟು ರೀಲ್ಗಳೆಲ್ಲ ಕ್ಲಿಕ್ ಅದು ರೀಲ್ಗಳು ಮಾಡ್ಕೊಂತ ಶಾರ್ಟ್ ಫಿಲ್ಮ್ಸ್ ಸಾಂಗ್ ಮಾಡ್ಕೊಂತ ವೇದಿಕೆ ಹೊಲದ್ ಬಂದಿದ್ ಒಂದ್ ದೊಡ್ಡ ಧನ್ಯ ಬಿಡ್ರಿ. ಯಾಕಂದ್ರ ಯಪ್ಪ ಕಾಮಿಡಿ ಕಿಲಾಡಿ ವೇದಿಕೆ ರೀ. ಸೊ ನೆಕ್ಸ್ಟ್ ನೀವು ಸೋಷಿಯಲ್ ಮೀಡಿಯಾಕ್ ಬರ್ತೀರಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಿಮ್ದು ಒಂದು ಜರ್ನಿ ಶುರು ಆಗ್ತೈತಿ. ಸೋಷಿಯಲ್ ಮೀಡಿಯಾ ಒಳಗ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದು, ಸಾಂಗ್ಸ್ ಮಾಡೋದು. ಹೌದೌದು. ಸೊ ಹೆಂಗ್ರಿ ಅಂದ್ರೆ ಇಮಿಡಿಯೇಟ್ ಹೆಂಗ್ ಶಿಫ್ಟ್ ಆದ್ರಿ? ಲೈಕ್ ಇಲ್ರಿ ಹಂಗಂತಲ್ಲ, ನಾ ಯಾವಾಗ ಇದ್ರ ರಂಗಭೂಮಿ ಮಾಡತಿದ್ದಿರಲ್ಲ ಅಷ್ಟೊಂದು ಮಾಡಿಲ್ಲ ರೀ. ನಾನು ಮೇನ್ ಜಾಸ್ತಿ ಇದನ್ನ ಮಾಡಿದ್ರಿ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡೋದು ಇದನ್ನ ಜಾಸ್ತಿ ಮಾಡಿದ್ವಿ. ಇದ್ರ ಜೊತೆ ಹವ್ಯಾಸಿ ಅಂತ ನಾವ್ ಇಟ್ಕೊಂಡಿದ್ವಿ, ಹವ್ಯಾಸಿ ರಂಗಭೂಮಿ ರೀ. ಕಂಪ್ಲೀಟ್ ಈಗ ವೃತ್ತಿ ರಂಗಭೂಮಿ ಎಲ್ಲ ಮಾಡ್ತಾರಲ್ಲ ಆ ತರ ಮಾಡಿಲ್ಲ ರೀ. ಯಾಕಂದ್ರೆ ಈ ಕಡೆ ನಾ ಜಾಬ್ ಮಾಡ್ತಿದ್ರಿ. ನಾ ಜಾಬ್ ಮಾಡ್ತಿರ್ಬೇಕಾದ್ರ ರೀ ಜಾಬ್ ಬಿಡಾಕ ಒಮ್ಮೆ ನಮ್ಗಿಲ್ಲ ಆಗಿರಲ್ಲ. ಯಾಕಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ಗೆ ಯಾರ ಕಡೆ ₹1 ಕೇಳೋದಂದ್ರೆ ವಜ್ಜಿ ಬಂದ್ಬಿಡ್ತೈತಿ ಈಗಾದ್ರೂ. ಅದ್ರ ಸಂಬಂಧ ಅದನ್ ಬಿಟ್ಟ ಸ್ವಂತ ಓನ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಿದ್ದು, ಅದರಿಂದ ಇನ್ಕಮ್ ಬರ್ತಿದ್. ಮೊದಲಾದ್ರೂ ಎಡಿಟ್ಗಳೆಲ್ಲ ಮಾಡ್ಕೊಂತ ಇದ್ದೆ ನಾನು. ಆಮೇಲೆ ಆರ್ಡರ್ಗಳು ತಗೊಂಡ್ ಕಂಪ್ನಿ ಬಿಟ್ಟದ ಕೂಡಲೇ ಇದನ್ನ ಮಾಡ್ಕೊಂತ ಈ ಕಡೆ ಈ ಸೈಡ್ ಸೋರ್ಸ್ ಅಂತ ಹೇಳಿ ಇದು, ಈ ಕಡೆ ಈ ಕಲೆ ಅಂತೂ ಬಿಟ್ಟು ಇರಾಕಂತೂ ಅದ್ ಆಗಂಗಿಲ್ಲ. ನಿಮ್ಗೂ ಗೊತ್ತೈತಿ, ಆಕ್ಚುಲಿ ನೀವು ನೋಡ್ಕೊಂತಿದ್ದೀರಿ, 1-2 ವರ್ಷ ಅಪ್ಡೇಟ್ಸ್ ಅದಾವ ಅಂತ ಅನಸ್ತೈತಿ ನಿಮ್ಗೂ. ಈ ತರ ಮಾಡ್ಕೊಂತ ಇಲ್ಲಿ ತಕ ಬಂದ. ಸೊ ರೀಸೆಂಟ್ ಆಗಿ 1-2 ಸಾಂಗ್ಸ್ ಮಾಡ್ತೀರಿ? ಕಾವ್ ಅಂತ ಹೇಳಿ 1-2 ಸಾಂಗ್ ಪ್ರಕಾಶನ ಸಾಂಗ್ ಅದ್ರಾಗ ಆಕ್ಟ್ ಮಾಡಿದೇನ್ರಿ. ನೀವೊಂದ್ ಯಾವ್ದೋ ಒಂದು ಹೊಯ್ಕೊಂತೋದಿ ಸಾಂಗ್ 1 ಮಿಲಿಯನ್ ರೀಚ್ ಆಗಿತ್ತು. ಸೊ ಹೆಂಗ್ರಿ ಅಂದ್ರೆ ಜಾನಪದ ಅದೆಲ್ಲ ಅಂದ್ರೆ ನೀವ ಬರೀತಿದ್ರು, ಅದಕ್ಕಾದಂತ ಒಂದು ಟೀಮ್ ಇಟ್ಕೊಂಡಿರೋ? ಇಲ್ರಿ, ಅದು ಸಾಂಗ್ ಅಂದ್ರ ನಾನ ಬರೀತೇನ್ರಿ. ಅಂದ್ ಸಾಂಗ್ ನಾ ಬರದ್ರೆ ಕಂಪ್ಲೀಟ್ ನಾನ ಡೈರೆಕ್ಷನ್ ಮಾಡ್ಬೇಕು ಅಂತ ಹೇಳಿ ನನಗ್ ಒಂದಿತ್ತು. ಅಂದ್ರೆ ಆಕ್ಟ್ ಮಾಡ್ಲಿಲ್ಲ ಅಂದ್ರೂ ಅದ್ರಾಗ ನಾ ಕಂಪ್ಲೀಟ್ ನಾ ಡೈರೆಕ್ಷನ್ ಮಾಡ್ಬೇಕು, ಈ ತರ ಔಟ್ಪುಟ್ ತೆಗಿಬೇಕಂತ ಒಂದ್ ಇದ್ದೇ ಇರ್ತೈತಿ. ನನಗ ಪ್ರವೀಣ್ ಕಡಪಟ್ಟಿ ಅವ್ರನ್ನ ಬಾಳ ಹೇಳ್ತಿದ್ರು ಮಾಡೋಣ ಅಂತ ಹೇಳಿ. ಅವಾಗ ಸೋತೆ ಹೋದೆ ಸಾಂಗ್ ಬಂದಿತ್ತು. ಅದ್ರ ಮೇಲೆ ಹಿಂಗ ನಾವು ಒಂದು ಬರೆಯೋಣ ಅಂತ ಹೇಳಿ ಸೋತೆ ಹೋದೆ ಸಾಂಗ್ ಹೆಂಗತ್ತಿದ್ರಿ, ಲವ್ ಮಾಡೋರಿಗೆಲ್ಲ ಆಯ್ತದ, ಲವರ್ ಇದ್ದವ್ರಿಗೆಲ್ಲ ಐತೆ, ಅಥವಾ ಬ್ರೇಕಪ್ ಆದವ್ರಿಗೆ ಸಿಂಗಲ್ ಗಳಿಗೆ ಏನ್ರ ಬೇಕಲ್ಲ. ಯಾಕಂದ್ರೆ ಲವರ್ಸ್ ಇದ್ದವ್ರ ಅದು ಫೀಲ್ ಮಾಡತ್ತಿದ್ರು ಕಿಟಕಿಯಲ್ಲಿ ಹಂಗ ಹಿಂಗ ಅಂತ ಹೇಳಿ. ಅಪೋಸಿಟ್ ಆಗಿ ಏನಾರೇ ಮಾಡೋಣ ಅಂತ ಹೇಳಿ ತಲೆಯಾಗ ಬಂದಿದ್ದಕ್ಕೆ ಅದು ಹೊಯ್ಕೊಂತ ಹೋದೆ ಅಂತ ಹೇಳಿ ಸಾಂಗ್ ಹುಟ್ಟಿತ್ತು. ಬರೋದಾದ ನನಗ ಹಂಗ ನೋಡ್ರಿ ಜಾನಪದ ಒಳಗ ಮೊದಲು ಮಾಡಿದೇನ್ರಿ, ಬಟ್ ಇದು ಜಾಸ್ತಿ ಕೈ ಹಿಡ್ದಿದ್ದ. ಕಂಪ್ಲೀಟ್ ಜಾನಪದ ಮ್ಯೂಸಿಕ್ ಮಾಡಿದಂದ್ರೆ ಇದ ಅದೊಂದ್ ಭಾರಿ ಎಕ್ಸ್ಪೀರಿಯನ್ಸ್ ಇದ್ಬಿಟ್ರ. ಸೊ ನೆಕ್ಸ್ಟ್ ಮಾಡ್ಲಿಲ್ಲ ಆಮೇಲೆ? ಅದಾದ್ಮೇಲೆ ಮಾಡತ್ತೇವ್ರಿ. ಅದಾದ್ಮೇಲೆ ಕೆಲವೊಂದಿಷ್ಟ ಅದಾವ್ರಿ ಪ್ಲಾನ್ ಅದಾವ್ರಿ, ಮ್ಯೂಸಿಕ್ ವರ್ಕ್ ಆಗಿ ನಿಂತಾವ. ಇವಾಗ ರೀಸೆಂಟ್ ಆಗಿ ಒಂದ್ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ, ಕನ್ನಡದ ಒಂದು ಸಬ್ಜೆಕ್ಟ್ ಕುರಿತದ. ಅದು ಒಂದು ಶೂಟಿಂಗ್ ಮಾಡಿದ್ವಿ ನಾನು ಖುಷಿ ಬೆಳಗಾವಿ ಆಗೆಲ್ಲ ಕೂಡಿ ಮಾಡತ್ತಿದ್ದು. ಶೂಟಿಂಗ್ ದಿನಾನ ಫೋನ್ ಬಂತ್ರಿ, 3rd ರೌಂಡ್ ಆಡಿಷನ್ ಕಾಮಿಡಿ ಕಿಲಾಡಿದ. ಅಲ್ಲಿ ಹೋಗ್ಬೇಕಾಯ್ತು, ಅದು ಸ್ಟಾಪ್ ಆಗೈತಿ. ಕೆಲವೊಂದಿಷ್ಟು ಸಾಂಗ್ಗಳು ಸ್ಟಾಪ್ ಅದಾವು, ಇನ್ನ ಸ್ಟಾರ್ಟ್ ಮಾಡೋದ್ ನೋಡ್ರಿ ಎಲ್ಲಾರಿ. ಸೊ ಹೆಂಗ ಅನಿಸೈತ್ರಿ ನಿಮ್ಗೆ? ಲೈಕ್ ಇಷ್ಟೆಲ್ಲ ನೀವು ಸೋಷಿಯಲ್ ಮೀಡಿಯಾ, ಆಮೇಲೆ ಹವ್ಯಾಸಿ ರಂಗಭೂಮಿ, ನೀವು ಎಷ್ಟೋ ಟೀಮ್ಗಳ ಜೊತೆ ವರ್ಕ್ ಮಾಡಿರಿ ಇವತ್ತು. ಸೊ ಓವರ್ ಆಲ್ ನೋಡಿದಾಗ ನಿಮ್ಮ ಇಲ್ಲಿದ ಸಪೋರ್ಟ್ ಹೆಂಗೈತಿ ನಿಮ್ಗೆ? ಲೈಕ್ ಬೆಳಗಾವಿ ಸಪೋರ್ಟ್ ರೀ, ಬೆಳಗಾವಿ ಸಪೋರ್ಟ್ ಭಾರಿ ಐತ್ರಿ. ಬೆಳಗಾವಿ ಪೇಜ್ ಆಗ್ಲಿ, ಇಲ್ಲಿ ಇರೋ ಎಲ್ಲಾ ಪೇಜ್ಗಳಾಗ್ಲಿ, ಬೆಳಗಾವಿ ರಾಯನ್ ಆಗ್ಲಿ, ಬೆಳಗಾವಿ ಪೇಜ್ ಆಗ್ಲಿ, ಬೆಳಗಾವಿ ಕನ್ನಡಿಗರು ಎಲ್ಲಾರು ಸಪೋರ್ಟ್ ಮಾಡೇ ಮಾಡ್ತಾರ. ನಮ್ ಬೆಳಗಾವಿನಾಗ ನಿಮ್ಗೆ ಗೊತ್ತೈತ್ರಿ, ಮರಾಠಿ ಹಿಂದಿ ಒಲವು ಜಾಸ್ತಿ.
ಇಲ್ಲಿ ಡಾನ್ಸರ್ಸ್ ಗಳು ಅದಾರ ಮತ್ತ ಸಿಂಗರ್ಸ್ ಗಳು ಅದಾರ. ಬಟ್ ರ್ಯಾಪ್ ಓಕೆ ಅದಾರ, ರ್ಯಾಪರ್ಸ್ ಅದಾರ, ಬಟ್ ಆಕ್ಟರ್ಸ್ ಗಳು ಕಡಿಮೆ ಅದಾರ ಇಲ್ಲಿ. ಮತ್ ಇಲ್ಲಿ ಕನ್ನಡದ ರಂಗಭೂಮಿ ಅಂತ ಇಲ್ಲಿ ಜಾಸ್ತಿ ಅಸ್ತಿತ್ವನೇ ಇಲ್ರಿ ಇಲ್ಲಿ. ಹೊರಗಿಂದ ಬಂದ್ ಇಲ್ಲಿ ಶೋ ಮಾಡ್ತಾರ ಅಂದ್ರ ನೋಡಾಕ್ ಬರಂಗಿಲ್ಲ. ಎಷ್ಟೋ ಸರ್ತಿ ಹೇಳಿದೇನ್ರಿ, ಇಲ್ಲೇ ರಂಗಮಂದಿರದೊಳಗೆ ಹೇಳಿದೇನ್ರಿ, ನಾವ್ ಇಲ್ಲಿ ಸ್ವಲ್ಪ ರಂಗಭೂಮಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ. ಅದಕ್ಕೊಂದು ನಾಟಕಗಳಿಗಂತೂ ಇಲ್ಲಿ ಪ್ರಾಮುಖ್ಯತೆ ಅಂತೂ ಕೊಡಂಗಿಲ್ರಿ. ಅದಂತೂ ನಿಮ್ಗೆ ಗೊತ್ತೈತಿ, ಇಲ್ಲಿ ಸಾಮಾಜಿಕ ನಾಟಕಗಳು ನಡೆಯೋದು ಕಡಿಮೆ, ಮತ್ ಕಂಪ್ನಿ ರಂಗಭೂಮಿಗಳು ಇಲ್ಲಿ ಕಂಪ್ನಿ ನಾಟಕಗಳು ಬರೋದು ಕಡಿಮೆ ಇಲ್ಲಿ. ಅದೊಂದ್ ಸ್ವಲ್ಪ ಐತಿ. ಇಲ್ಲಿ ಮಂದಿ ಕನ್ನಡಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತಾರಲ್ಲ ಹಂಗ ಕನ್ನಡದ ಕಲಾವಿದರಿಗೆ ಈ ಕಂಪ್ನಿ ನಾಟಕಗಳಿಗೆ ಕನ್ನಡದ ಕಲೆಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ರಿ ಇನ್ನೂ ಬೆಟರ್ ಅಂತ ಐತ್ರಿ. ಮಾಡ್ತಾರಂತ ವಿಶ್ವಾಸ ಐತಿ. ಮತ್ ನಾವು ಆತರ ಅವ್ರಿಗೆ ಬೇಕಾದಂಗ ಮನೋರಂಜನೆಯನ್ನ ಕೊಡ್ಬೇಕಲ್ರಿ ನಾವು. ಕಂಟೆಂಟ್ ಕೊಟ್ರೆ ನೋಡ್ತಾರ ಅನ್ನೋದೊಂದು ಭರವಸೆ. ಎಲ್ಲಾ ನೋಡ್ತಾರ ಅಂತ ಹೇಳಿ ಎಲ್ಲಾನು ಮಾಡಕ್ ಬರೋದಿಲ್ಲ. ಹೌದೌದು, ಆತರ ರೀ. ನೆಕ್ಸ್ಟ್ ಏನ್ ಪ್ಲಾನ್ಸ್ ಐತಾರ ನಿಮ್ಗೆ? ನೆಕ್ಸ್ಟ್ ಪ್ಲಾನ್ ಅಂದ್ರ ರೀ, ನಮ್ ಬೆಳಗಾವಿನಾಗ ರಂಗಭೂಮಿ ಇಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಬೇಕಂತ ಐತಿ. ಜೊತೆಗ ನನಗ ಕೆಲವೊಂದಿಷ್ಟು ಈಗಾದ್ರೂ ಅಲ್ಲಿ ಬೆಂಗಳೂರಾಗ ಆಪರ್ಚುನಿಟೀಸ್ ಅದಾವ್ರಿ. ಬಟ್ ನನಗೆ ಹೆಂಗಿತ್ರಿ, ಸ್ವಂತ ಪ್ರೊಡಕ್ಷನ್ ಮಾಡ್ಬೇಕಂತ ಮೊದಲಿಂದನೂ ಆಸೆ. ಇವಾಗ ಮತ್ತೊಬ್ರ ಕಡೆ ಹೋದಾಗ ಅವ್ರ ಸಿದ್ಧಾಂತಗಳು ನಮ್ ಸಿದ್ಧಾಂತಗಳು ಎರಡು ಕೂಡಿ ಏನೋ ಆಗಿ ಅದು ಒಂದೊಂದ್ ಸರ್ತಿ ಹೊಂದಂಗಿಲ್ಲ. ಅದಕ್ಕೆ ನಾವು ಸ್ವಂತ ಮಾಡ್ಕೊಂತಿದ್ರನ ನಾವು ಕಲಾ ಸರಸ್ವತಿ ಆಶೀರ್ವಾದದಿಂದ ಬರವಣಿಗೆನೂ ಬರುತ್ತೆ, ಡೈರೆಕ್ಷನ್ ಬರುತ್ತೆ, ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಅದೀವಿ. ಸ್ವಂತ ಮಾಡ್ಕೋತ ಹೋಗೋಣ ಅಂತ ಐತಿ. ಇನ್ನು ಮುಂದೆ ಏನಿದ್ರು ಸ್ವಂತ ಮಾಡೋದ್ರಿ. ಮೊದಲಾದ್ರೂ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಇನ್ನು ಜಾಸ್ತಿ ಸ್ವಲ್ಪ ಪ್ರಿಯಾರಿಟಿ ಕೊಟ್ಟದಕ್ಕ ಸ್ವಂತ ಮಾಡೋದ್ರಿ. ಏನಾಗ್ಲಿ, ಸಾಂಗ್ ಮಾಡ್ಲಿ, ಸಾಂಗ್ಸ್ ಇದು ಯೂಟ್ಯೂಬ್ ವಿಡಿಯೋಸ್ ಆಗ್ಲಿ, ಏನೋ ಮಾಡಿದ್ರು ಸ್ವಂತ ಮಾಡ್ಬೇಕಂತಾನೆ. ಬೆಂಗಳೂರಾಗ ನಿಮಗ ಆಡಿಷನ್ಸ್ ಕೊಟ್ಟಿರ್ತೀರಿ, ಯಾರೋ ಒಬ್ರು ನಿಮ್ಗೆ ಚಾನ್ಸ್ ಕೊಡ್ತೀವಿ, ಮಾಡಿಸ್ತೇವಿ, ಹಿಂಗೊಂದಿಷ್ಟು ಮಾತುಗಳು ನಿಮ್ಗೂ ಬಂದಿರ್ಬೇಕಲ್ಲ? ಅಂತವಾಗ ನಾ ಯಾವಕ್ಕೂ ಅದ್ರ ಗೋಸ್ದಾಗ ಬೆಳಕ್ ಹೋಗಿಲ್ರಿ ಹೇಳ್ಬೇಕಂದ್ರ ರೀ. ಯಾಕಂದ್ರ ಲೈಕ್ ನೀವು ಚಾನ್ಸ್ ಕೇಳ್ಕೊಂಡು ಎಲ್ಲೂ ಹೋಗಿಲ್ಲ? ಇಲ್ಲ ಇಲ್ಲ ಇಲ್ಲ. ನಾನ್ ಆಸೆ ಪಟ್ಟಿದಂದ್ರ ಕಾಮಿಡಿ ಕಿಲಾಡಿ ವೇದಿಕೆ. ಅದು ಎದಕ್ಕಂದ್ರ ರೀ, ನೇಮ ಫೇಮ ಬರ್ತೈತಿ ಅಂತಾನು ಅಲ್ಲ ರೀ, ನಮ್ ಮನ್ಯಾಗಿನ್ನೋರ್ ನನ್ ನಂಬೇಕಿತ್ತ ಅಷ್ಟ. ಯಾಕಂದ್ರ ಟಿವಿ ಶೋ ಒಳಗ್ ಹೋದ್ರ ಸ್ವಲ್ಪ ನಂಬಿಕೆ ಜಾಸ್ತಿ ಮನ್ಯಾಗಿನ್ನೋರ್ದ. ಇವಾಗ ಏನ ವಿಷಯ ಬರ್ಲಿ, ಮೊದಲೆಲ್ಲ ರೀಲ್ ಮಾಡಕ್ ಹೋಗ್ತಾರ ನಮ್ಮ ಮನ್ಯಾಗ ನಮ್ಮ ಮಮ್ಮಿರ ಅಂತಿದ್ರು, ಸಂಗ್ಯಾ ಬಾಳೆ ನಾಟಕ ಮಾಡಕ್ ಹೋಗ್ತಾರ ನೋಡಂತ ಹೇಳಿ ಅವರ ಮಾತಾಡ್ತಿದ್ರು. ಆಮೇಲೆ ಈ ಸಂಗೊಳ್ಳಿ ಒಳಗ ಕಾರ್ಯಕ್ರಮ ಆದಾಗ ನಾ ಅದ ಅಂತಿರ್ತೇನೆ, ಸಂಗ್ಯಾ ಜಿ ಒಳಗ ಜಿ ಪವರ್ದು ಮತ್ ಜಿ ಕನ್ನಡದ 2 ಸೀರೆ ಆಯ್ತಲ್ಲ, ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲಾರು ಬಂದಿದ್ರು, ಒಂದ್ 20-30 ಜನ ಬಂದಿದ್ರು ನಮ್ಮ ಫ್ಯಾಮಿಲಿ ಎಲ್ಲ. ಸಂಗ್ಯಾ ಬಾಳ ನಾಟಕ ಮಾಡಕ್ ಹೋಗತಿ ಅಂತ ಅಂತಿದ್ದೆ ಮೊದಲ. ಇದಾದ ಸಂಗ್ಯಾ ಬಾಳ ನಾಟಕ ಮಾಡಿ ನೋಡಕ್ ಸಂಗೊಳ್ಳಿಗ್ ಬಂದಿಲ್ಲ ಅಂತ ನಮ್ಮ ಮಮ್ಮಿ ಕಾಡತಿರ್ತೇನ್ರಿ ನಾ. ಈಗ ಅದ್ರ ಹೆಂಗೈತ್ರಿ, ಮನ್ಯಾಗಿನ್ನವ್ರ ಅವ್ರ ನಂಬಬೇಕು ನನ್ ಯಾವ್ದೇ ವಿಷಯದಾಗ. ಈಗ ಮ್ಯಾರೇಜ್ ಅಂತ ಹೇಳಿ ಬರ್ಲಿ, ಅದಕ್ ಫೋರ್ಸ್ ಮಾಡೋದಾಗ್ಲಿ, ಅಥವಾ ಮತ್ತೊಂದ್ ಏನೋ ನಾವು ಪ್ರಾಜೆಕ್ಟ್ ಮಾಡತ್ತೇನಂದ್ರ ಅದಕ್ಕೆ ಅವ್ರ ಸಪೋರ್ಟ್ ಮೊದಲು ಇದ್ರ. ಬಟ್ ಎಲ್ಲೊಂದ್ ಕಡೆ ಏನ್ ಮಾಡತ್ತಾನ ಅನ್ನೋದು ಒಂದಿತ್ತ. ಇವಾಗ ಸ್ವಲ್ಪ ನಂಬಿಕೆ ಗಳಿಸಿರೋದ್ರಿಂದ ಮಾಡ್ಲಿ, ಏನೋ ಐತಿ ಇವ್ ಕಡೆ ಮಾಡ್ಲಿ ಅಂತ ಹೇಳಿ ಇವಾಗ ಇನ್ನು ನಮ್ ತರ ನಂಬಿಕೆ ಗಳಿಸೋಗೋಸ್ಕರ ನಾವು ಕಾಮಿಡಿ ಕಿಲಾಡಿ ವೇದಿಕೆ ಹೇರ್ಬೇಕಿತ್ತು ಹೊರತು ದೇವ್ರನೆಗೂ ನಾ ಯಾವುದೇ ತರದ ನೇಮ ಫೇಮ ನ್ಯೂಟ್ರಲ್ ಆಗಿ ಹೇಳ್ತೀನಿ. ನನ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ರಿ. ಮತ್ತೆ ನಂಗ್ ವೇದಿಕೆ ಅಂದ್ರೆ ನನ್ಗೆ ಅಷ್ಟ್ ಇಷ್ಟ ಬಿಟ್ರಿ. ಕಾಮಿಡಿ ಕಿಲಾಡಿ ಅಂದ್ರೆ ನಾವು ಮೊದಲಿಂದ ಸಣ್ಣ ಇರ್ತ ಕಾಲೇಜ್ ಟೈಮ್ದೊಳಗೆಲ್ಲ ನೋಡ್ತಿದ್ವಲ್ಲ. ನಾ ಲಾಸ್ಟ್ ಬರ್ಬೇಕಾದ್ರೂ ಅದೇ ಹೇಳಿದೀನಿ, ಬರೋಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿ ಅಭಿಮಾನಿ, ಇದ್ದಾಗ ಕಂಟೆಸ್ಟೆಂಟ್ ಹೋದ್ ನಂತರ ಅಭಿಮಾನಿ ಆಗಿ ಇರ್ತೀವ್ರಿ. ಅಲ್ಲಿಲ್ಲ ಅಂದ್ರೂ ಅದ್ರ ಮೇಲೆ ಅಭಿಮಾನ ಕಮ್ಮಿ ಆಗಂಗಿಲ್ಲ. ಅದ್ ಯಾವಾಗೂ ಜ್ವಲಿಸ್ತಾನೆ ಇರ್ಬೇಕ್ರಿ ಅದು ಕಾಮಿಡಿ ಕಿಲಾಡಿ. ಅದೊಂದು ಅಭಿಮಾನಿ ಈಗಾದ್ರೂ ಐತಿ, ಕೊನೆವರೆಗೂ ಇರ್ತಿದ್ರ ಅದ ಕಾಮಿಡಿ ಕಿಲಾಡಿ ಅನ್ನೋ ಹೆಸರು ಹೊಲದ್ ಬಂದಿದ್ದಕ್ ನಾವ್ ಭಾಳ ಅಂದ್ರ ಭಾಳ ಧನ್ಯದೇನ್ರಿ ಹೇಳ್ಬೇಕಂದ್ರ. ಸೊ ಕಮಿಂಗ್ ಟು ದ ಕಾಮಿಡಿ ಕಿಲಾಡಿಗಳು, ಹೆಂಗ್ ಶುರು ಆತ ಆ ಜರ್ನಿ ನಿಮ್ಗೆ? ಆ ಜರ್ನಿ ಅಂದ್ರ ಎಲ್ಲಿಂದ ಅಂದ್ರೆ ಆಡಿಷನ್ ಅಂತ ಕೊಟ್ರಿ? ಆಡಿಷನ್ ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು. ಅದು ಫಸ್ಟ್ ನಾ CKPL ಅಂತ ಒಂದ್ ಪ್ರೀಮಿಯರ್ ಲೀಗ್ ನಡೆದಿತ್ರಿ. ಅದಕ್ಕೊಂದ್ ಮೊದಲೊಂದ್ 2 ಸರ್ತಿ ಕಾಮಿಡಿ ಕಿಲಾಡಿಗೆ ಆಡಿಷನ್ ಕೊಟ್ಟಿದ್ದೆ ನನ್ನ, ಸೆಲೆಕ್ಟ್ ಆಗಿರ್ಲಿಲ್ಲ. ಈ ವರ್ಷ ಇಲ್ಲಿ ರಾಮತೀರ್ಥ ನಗರ್ ಒಳಗ ಏನ್ ಆಟೋ ಎಲ್ಲೋ ಐತ್ರಪ್ಪ ಅದ, ಸಂಗಮೇಶ್ ಆಟೋ ನಗರ್ ಬರ್ತೀರ, ರಾಮತೀರ್ಥ ನಗರ್ 2 ಅಂತ ಏನ್ರ. ಅಲ್ಲಿ ಆಡಿಷನ್ ಫಸ್ಟ್ ರೌಂಡ್ ಆಡಿಷನ್ ಇತ್ತು, ಅಲ್ಲಿ ಫಸ್ಟ್ ರೌಂಡ್ ಐತ್ರಿ. ಆಮೇಲೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಎಲ್ಲ ಬೆಂಗಳೂರಾಗ ಇತ್ರದ. ಆ ಮೆಗಾ ಆಡಿಷನ್ ಅಂತೂ ಟೆಲಿಕಾಸ್ಟ್ ಆಗೇ ಆಗ್ತೈತಿ. ಹಿಂಗ ಒಂದ್ ಹಿಂಗ ಬೇರೆ ಬೇರೆ ತರ ಎಲ್ಲ ಆಕ್ಟ್ ಮಾಡಕ್ ಹೇಳ್ತಾರ ಅಲ್ಲಿ. ನಿಮ್ಗೆ ಗೊತ್ತಿರ್ಬೋದು ಅಂತ ಅನಸ್ತೈತಿ. ಹೆಂಗಿರ್ತೈತ್ರಿ ಅಂದ್ರೆ ಆಡಿಷನ್? ಲೈಕ್ ನಮ್ಮ ಆಡಿಯನ್ಸ್ ಹೇಳ್ಬೇಕಂದ್ರ ಓವರ್ ಆಲ್ ಪ್ರೊಸೆಸ್ ಹೆಂಗ್ ಅಂದ್ರೆ ಹೆಂಗ್ರಿ ಅಂದ್ರೆ ಏನ್ ನೋಡ್ತಾ, ಈ ಫಸ್ಟ್ ರೌಂಡ್ ಹೋದಾಗ ಎಲ್ಲ ನಿಮ್ ಕೈ ಆಗಿರ್ತೈತಿ, ಸೆಕೆಂಡ್ ರೌಂಡ್ ಹೋದ್ಮೇಲೆ ಅವರ ಒಂದ್ ಏನೋ ಕಾನ್ಸೆಪ್ಟ್ ಕೊಡ್ಬೋದು, ಇಲ್ಲ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಹೆಂಗ್ ಇರ್ತೈತ್ರಿ ಸೆಕೆಂಡ್? ಅಂದ್ರ ಫಸ್ಟ್
ಗೆ ಅವ್ರು ಇರ್ತಾರೆ, ನೀವಾಗ ಒಂದ್ 2-3 ಸ್ಕಿಟ್ ಮಾಡ್ಕೊಂಬರ್ ಅಂತ ಹೇಳ್ತಾರೆ. ಫಸ್ಟ್ ರೌಂಡ್ ಗಂತೂ ಒಂದೇ ಹೇಳ್ದಂಗೆ ಇರ್ತಾರೆ ಅವ್ರ. ಫಸ್ಟ್ ನಮ್ದು ಒಂದ್ 5 ರಿಂದ 6 ನಿಮಿಷ ಅಂತ ಸ್ಕಿಟ್ ಮಾಡ್ಕೊಂಬರ್ ಅಂತ ಇರ್ತಾರಲ್ಲ, ಅದನ್ನ ನೋಡ್ತಾರ ಅವ್ರು. ಅವ್ ಒಂದ್ 2 ನಿಮಿಷದಾಗ ಗೊತ್ತಾಗಿ ಬಿಡ್ತಿದ್ರು ಅವ್ರಿಗೆ ಮಾಡ್ತಾರೋ ಇಲ್ಲೋ ಅಂತೇಳಿ. ಪೂರ್ತಿ ಸ್ಕಿಟ್ ನೋಡ್ತಾರ, ಒಂದೊಂದ್ಸರ್ತಿ ಒಂದ್ 4 ನಿಮಿಷ 5 ನಿಮಿಷ ನೋಡಿ ಬಿಡ್ತಾರು. ನಾವ್ ಏನ್ ಮಾಡ್ಕೊಂಡ್ ಹೋಗಿದ್ ಸ್ಕಿಟ್ ಚಲೋ ಅನಿಸ್ತಂದ್ರ, ಕ್ವಾಲಿಟಿ ಇತ್ತಂದ್ರ ನಮ್ಮೊಳಗ್ ಏನಾದ್ರು ಅವ್ರಿದ್ದವ್ರ ಮತ್ ಬೇರೆ ಬೇರೆ ತರ ಪಾತ್ರಗಳು ಹೇಳ್ತಾರ. ಈ ತರ ಮಾಡು, ಈ ತರ ಮಾಡು, ಹುಡುಗಿದ್ ಮಾಡು, ಮಂಗಳ ಮುಖಿದ್ ಮಾಡು, ಈ ತರ ಬೇರೆ ಬೇರೆ ಪಾತ್ರಗಳು ಕೊಟ್ಟಾಗ ಅದನ್ನ ನೀವು ಯಾವ ತರ ತಗೋತಾನೋ. ಡಾನ್ಸ್ ಮಾಡಕ್ ಹೇಳ್ತಾರೆ, ಹಾಡ ಹಾಡಕ್ ಹೇಳ್ತಾರ. ನೀವ್ ಪ್ರಾಪರ್ ಆಗಿ ಮಾಡ್ಲಿಲ್ಲ ಅಂತ ಎಷ್ಟ್ ನಗಸ್ತಿ ಅಂತ ಹೇಳಿ ನೋಡ್ತಾರ ಅವ್ರ. ಈ ತರ ನೋಡಿ ಎಲ್ಲಾ ಆಡಿಷನ್ ನಮ್ಮ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಎಲ್ಲಾ ಹಿಂಗ ಇರ್ತೈತಿ. ಅವ್ರಿಗೆ ಅಲ್ಲಿ ಏನಾದ್ರು ಚಲೋ ಅನಿಸ್ತಪ್ಪ ಅಂದ್ರೆ ನೆಕ್ಸ್ಟ್ ರೌಂಡಿಗೆ ಕಾಲ್ ಮಾಡ್ಕೊತ ಹೋಗ್ತಾರ್ರಿ. ಅಲ್ಲಿ ಲಾಸ್ಟ್ ರೌಂಡ್ ತನಕ ಅವ್ರು ಯಾರು ಚಲೋ ಅನಿಸ್ತಾರ ಇದ್ದಷ್ಟ್ರಾಗ ಫಿಲ್ಟರ್ ಮಾಡಿ ಲಾಸ್ಟ್ ರೌಂಡ್ ತನಕ ತಗೋತಾರ. ಈ ತರ ಪ್ರೊಸೀಜರ್ ಇರ್ತೈತಿ. ಬಟ್ ಏನ ಮಾಡಿದ್ರು ನಾವು ಅವ್ರಿಗೆ ನಗಸ್ಬೇಕು. ಕಾಮಿಡಿ ಕಿಲಾಡಿ ವೇದಿಕೆ ಇರೋದ ಇದು. ನೀವು ಸಾವಿರಾರು ಮಂದಿ ಒಳಗೆ ಸೆಲೆಕ್ಟ್ ಆಗ್ಬೇಕಲ್ಲ. ಹೌದೌದು. ಸಾವಿರಾರು ಆಗಿರ್ಬೋದು, ಓವರ್ ಲಕ್ಷಾಂತರ ಮಂದಿ ಎಲ್ಲಾ ಡಿಸ್ಟಿಕ್ ಕಡೆಯಿಂದನೂ ತಗೊಂಡು, ಅದು ಒಂದ್ ದೊಡ್ಡ ಚಾಲೆಂಜಿಂಗ್. ಅದು ಈ ವರ್ಷ ನಿಮಗೆ ಇದಾಗೈತಿ. ಕಂಗ್ರಾಚುಲೇಷನ್ಸ್ ಫಸ್ಟ್. ಥ್ಯಾಂಕ್ ಯು ರೀ. ಹೋಗಿ ಬಂದ್ರೆ ಹೆಂಗಿತ್ತು ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಅಲ್ಲಿದ ಎಕ್ಸ್ಪೀರಿಯನ್ಸ್ ಅಂದ್ರ ಜಿ ಕನ್ನಡ ಹೆಂಗಿದ್ರಿ, ಈಗ ರೀಸೆಂಟ್ ಆಗಿ ಒಂದ್ ಮಾತು ಹೇಳ್ತೇನ್ರಿ ನಾನು. ಇವ್ರ ಹೂವಿನ ಬಾಣದಂತೆ ಅಮುಕುಡುಂಬ ಮಾಡ್ತಾರಲ್ಲ, ಅವರೆಲ್ಲಾ ಬಂದಿದ್ಕ ಸುಮಾರು ಜನ ಟ್ರೋಲ್ ಮಾಡಿದ್ರ. ನಮಗೂ ಎಲ್ಲಾ ಕೇಳಿದ್ರ ಅವ್ರನ್ನ ಕರ್ಸಿದ್ರು ಅಂತ ಹೇಳಿ. ಬಟ್ ಅದೇ ಜಿ ಕನ್ನಡ ವೇದಿಕೆ ಈಗ ಒಂದ್ 4-5 ವಾರಗಳಿಂದ ಅವ್ರ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕದವ್ರು ಒಬ್ರು ಯಾರೋ ಚಲೋ ಬಾಡಿ ಬಿಲ್ಡರ್ ಅವ್ರು ಇದ್ದವ್ರು ಬಂದಾಗ ಅವ್ರ ಬಗ್ಗೆ ಒಂದ್ ಪೋಸ್ಟ್ ಹಾಕಿಲ್ಲ, ಯಾರು ಟ್ರೋಲ್ ಮಾಡಿಲ್ಲ, ಏನು ಅಂದ್ರ ಒಳ್ಳೇದಾಗಿ ಏನು ಮಾತಾಡಿಲ್ಲ ಅವ್ರ ಬಗ್ಗೆ. ಎಷ್ಟೆಷ್ಟೋ ಟ್ಯಾಲೆಂಟ್ ಗಳು ಬರ್ತಾರ ವೇದಿಕೆ ಮ್ಯಾಗ, ಜೆನ್ಯೂನ್ ಟ್ಯಾಲೆಂಟ್ ಅನ್ನೋದಾದ್ರೆ ಇವ್ರ ಪ್ರಕಾರ. ಅವ್ರ ಬಗ್ಗೆ ಯಾರು ಪೋಸ್ಟ್ ಮಾಡಂಗಿಲ್ರಿ. ಹಿಂಗ ಯಾರೇ ಅಮ್ಮುಕುಡುಂಬ ಅವ್ರೆಲ್ಲಾ ಕಂಟೆಸ್ಟೆಂಟ್ ಗಳಲ್ಲ, ಏನೋ ಅದ್ರಲ್ಲಿ ಒಂದ್ ಸ್ಕಿಟ್ ಇತ್ತ, ಅದೇ ತರ ಬರೀ ಅವ್ರು ಬಂದಿದ್ದು ಅದೊಂದು ಕ್ಲಿಪ್ಸ್ ನೋಡಿ ಅವ್ರ ಬಗ್ಗೆ ಮಾತಾಡತಾರು. ಇಲ್ಲ ಹಂಗಿಲ್ರಿ. ಆ ಸ್ಕಿಟ್ ರೀಲ್ ಇದ್ರ ಮ್ಯಾಗ ಒಂದ್ ಇತ್ತ, ಸೋಶಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತಾರೋ ಅದ್ರ ಮ್ಯಾಗ ಇತ್ತ. ಅದ್ರ ಸಂಬಂಧ ಕರ್ಸಿದ್ರ ಅವ್ರ. ಅದನ್ನ ಈ ತರ ಟ್ರೋಲ್ ಮಾಡಿದ್ರು. ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿಗೆ ಬಹಳ ಜನಕ್ಕೆ ಅವಕಾಶ ಕೊಟ್ಟಿದ್ರಿ ಜಿ ಕನ್ನಡ. ಅದನ್ನ ಯಾರು ನೆನ್ಸಂಗಿಲ್ಲ. ನನಗೆ ಈಗ ಹೇಳ್ಬೇಕಂತ ಅನಿಸ್ತಿರೋದು ಅದಕ್ಕೆ ಹೇಳಿದ್ರಿ. ಬಹಳ ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಕೊಟ್ಟಾರ. ಮತ್ತ ನಮಗಂತೂ ಅಲ್ಲಿ ಇರೋದ್ರಿಂದ ಹಿಡ್ಕೊಂಡ ಊಟ ತಿಂಡಿ ಹಿಡ್ಕೊಂಡ್ ಎಲ್ಲಾ ಕೊಡ್ತಾರೆ ಅವ್ರ. ನಮ್ ಕಡೆಯಿಂದ ₹1 ಯಾವ್ದಕ್ಕೂ ನಾವು ಅಲ್ಲಿ ರೂಮ್ ಹಿಡ್ಕೊಂಡ್ ಎಲ್ಲಾ ಫೆಸಿಲಿಟೀಸ್ ಕೊಡ್ತಾರ. ಕಾಸ್ಟ್ಯೂಮ್ ಹಿಡ್ಕೊಂಡ್ ನಮ್ ಮೇಕಪ್ ಹಿಡ್ಕೊಂಡ್ ಎಲ್ಲಾ ಅವ್ರ ನೋಡ್ಕೊತಾರ್ರಿ. ಆ ವಿಷಯದಾಗಂತೂ ಬಹಳ ಭಾರಿ. ಮತ್ತೊಂದ್ ಏನಂದ್ರ ಅಲ್ಲಿ ಇರೋವ್ರಿ ನಮ್ಗ ನಾ ಇನ್ನಾದ್ರೂ ನೆನ್ಸ್ಬೇಕ್ರಿ, ಅಂಬಿಕಾ ಅಕ್ಕ ಅಂತ ಒಬ್ರ ಅದಾರ. ಅವ್ರ ನಮ್ ಡೈರೆಕ್ಟರ್ ಅನಿಲ್ ಸರ್ ಅಂತ ಹೇಳಿ, ಇವ್ರದೆಲ್ಲ ಹೆಸರು ತಗೋತದ್ರ ಬಾಳ ಅದಾವ್ರಿ. ಶರಣ್ಯ ಸರ್ ಮೇನ್ ಅವ್ರ ಬಾಸ್ ಅವ್ರ ನಮಗ. ಅವ್ರ ಶರಣ್ಯ ಸರ್ ಅಂತ ಅವ್ರ ಬಗ್ಗೆ ಹೇಳ್ಬಿಡ್ತೇನ್ರಿ ಬ್ರೋ. ನಾನ್ ಫಿಕ್ಷನ್ ಹೆಡ್ ಅವ್ರ. ಅವ್ರ ಮೊದ್ಲಿಂದಾನು ಕೇಳ್ಪಟ್ಟಿದ್ರು ಅವ್ರ ಬಗ್ಗೆ. ಅವ್ರಂದ್ರ ಭಯ ರೀ ಬಾಳ. ಮರನೇ ದಿನ ಶೂಟ್ ಹಿಂದಿನ ದಿನ ಒಂದ್ ರಿಹರ್ಸಲ್ ನಡೀತಿದ್ರಿ ಬ್ರೋ, ಗ್ರ್ಯಾಂಡ್ ರಿಹರ್ಸಲ್, ಸ್ಟೇಜ್ ರಿಹರ್ಸಲ್ ಅಂತ ಹೇಳಿ. ಮರನೇ ದಿನ ಜಗ್ಗೇಶ್ ಸರ, ಭಟ್ರ ಸರ, ತಾರಮ್ಮ ಅದು ಬಂದ್ ಕೂತಿರ್ತಾರ್ರಿ ಸ್ಟೇಜ್ ಮೇನ್ ಶೋ ದಿನ. ಅವತ್ ನಮಗ್ ಮಾಡಕ್ ಯಾವ್ದೇ ತರದ್ ಭಯ ಇರ್ತಿರ್ಕಿಲ್ರಿ. ಬಟ್ ಅದ್ರ ಹಿಂದಿನ ದಿನ ಶರಣ್ಯ ಸರ್ ಅಂತಂದ್ರ ಹಿಂಗ್ ಕೂತ್ ಬಿಡೋರ್ರಿ, ಹಿಂಗ ಮಾಡ್ರಿ ಅಂತ ಹೇಳಿ. ಅವರ ಜಡ್ಜ್ ಅಲ್ರಿ, ಅಲ್ಲ ಅವ್ರ ಮೀನ್ ಅವ್ರ ಈ ತರ ಆದ್ರೆ ಈ ತರ ಅಂತ ಅವ್ರ ಹೇಳವ್ರಿ. ಹಿಂಗ್ ಕೂತ್ ಬಿಡೋ ಅವ್ರ ನೋಡ್ರ ನಮಗ್ ಅಂಜಿಕ್ರಿ. ಅವ್ರ ಮುಂದ್ ಮಾಡಿ ತೋರ್ಸ ಇಡೀ ಕರ್ನಾಟಕ ಅವ್ರು ಏನ್ರ ಹೊಗಳಿದ್ರು, ಅವ್ರೇನ್ರ ಚಲೋ ಅಂದ್ರು ಇಡೀ ಕರ್ನಾಟಕ ಚಲೋ ಅಂದಂಗ್ರಿ. ಅಷ್ಟ ಯಾಕಂದ್ರ ಅವ್ರು ಈಗಂದಲ್ಲಿ ನಾವ್ ಬಾಳ 4 ವರ್ಷದಿಂದ ಕೇಳ್ಕೊತ ಬಂದೇನ್ರಿ. ಇವೆಂಟ್ ಅವ್ರ ಹ್ಯಾಂಡಲ್ ಮಾಡ್ತಾರ. ಹೌದ್ರಿ. ಅವ್ರದ್ ಮತ್ 3rd ರೌಂಡ್ ಆಡಿಷನ್ ಅವ್ರ ತಗೊಂಡಿದ್ರೆ ಅವ್ರಿಂದನ ಸೆಲೆಕ್ಟ್ ಆಗೈತಿ ಅನ್ನಕು ನನಗೊಂದ್ ಇದು ಐತ್ರಿ. ಶರಣ್ಯ ಸರ್ ನೋಡಿದಾರ ಅಂದ್ರೆ ನಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇದ್ದಾಗ ತಗೊಂಡಿರ್ತಾರ ಅಂತೇಳಿ ಅದೊಂದ್ ಇತ್ರಿ. ಅದೊಂದ್ರಿ ಶರಣ್ಯ ಸರ್ ಮುಂದ್ ಮಾಡಿದ್ರ ಇಡೀ ಕರ್ನಾಟಕನ ಒಂದ್ ಮೆಸ್ತೈತಿ. ಶರಣ್ಯ ಸರ್ ಮೆಚ್ರ ಅನ್ನೋದೊಂದ್ ತಲೆಯಾಗಿ ಇರುತ್ತೆ. ಬಟ್ ಅವರು ವೆರಿ ಸ್ಟ್ರಿಕ್ಟ್. ಸೊ ಸ್ಕಿಟ್ ಎಲ್ಲ ಯಾರು ಪ್ರಿಪೇರ್ ಅಂದ್ರೆ ಅದಕ್ಕೊಂದು ಟೀಮ್ ಇತ್ತು? ಅದಕ್ಕೊಂದು ಟೀಮ್, ಒಂದೊಂದು ಕಾನ್ಸೆಪ್ಟ್. ಈ ವೀಕ್ಲಿ ಒಂದೊಂದ್ ಇಲ್ರಿ, 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು, ಅಥವಾ 5 ಇರ್ಬೋದ್ರಿ. ಅದೆಲ್ಲ ಡೈರೆಕ್ಷನ್ ಟೀಮ್ ಪ್ಲಾನ್ ಮಾಡತೈತ್ರಿ. ಅದ್ರದ್ದು ಪ್ರಾಕ್ಟೀಸ್ ಎಲ್ಲ ರೀ? ಪ್ರಾಕ್ಟೀಸ್ ಎಲ್ಲ ರೀ 2-3 ದಿನ ಅಷ್ಟೇ ಇರ್ತೈತ್ರಿ ಪ್ರಾಕ್ಟೀಸ್ ಮಾಡಕ್ ಟೈಮ್. ಮೆಂಟರ್ಸ್ ಗಳು ಇರ್ತಾರೆ, ಮೆಂಟರ್ಸ್ ಗಳು ಎಲ್ಲ ಹೇಳ್ಕೊಡ್ತಾರ್ರಿ. ನಾವು ಸ್ವಲ್ಪ ಮಾಡ್ತೀವಿ. ಸ್ಕಿಟ್ ಗಳು ಬಂದಿರ್ತಾವ, ಅದನ್ನ ಸ್ವಲ್ಪ ನಾವು ಇಂಪ್ರೂವೈಸೇಷನ್ ಮಾಡ್ಕೊಂಡ ಮಾಡ್ತೇವ್ರಿ. ಸೊ ಎಷ್ಟ್ ದಿವಸ ಆತ್ ನಿಮ್ದು ಜರ್ನಿಯಲ್ಲಿ? 3 ತಿಂಗಳ್ರಿ. 12 ವಾರ, 3 ತಿಂಗಳ ಐತ್ರಿ. ಅದು ಸೀಸನ್ 5 ಮುಗಿಸಿ ಇವಾಗ ಅದನ್ನ ಹೊಸ ಫಾರ್ಮೆಟ್ ಒಳಗ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಅಂತ ಹೇಳಿ ಮಾಡತ್ತಾರ್ರಿ. ನೀವು ಒಂದು ಪರ್ಫಾರ್ಮೆನ್ಸ್ ಮಾಡೋಗಿರ್ಬೋದು. ಸೊ ನೀವ್ ಇಲ್ಲಿ ಇದ್ರಿ, ಹೋಗ್ಬೇಕಂತ ಅಷ್ಟೇ ಇತ್ತು ನಿಮ್ಗೆ. ಕಾಮಿಡಿ ಕಿಲಾಡಿಗಳು ವೇದಿಕೆ ಹತ್ಬೇಕು ಮಾಡ್ಬೇಕು.
ಹಾ. ಅಲ್ಲಿ ಹೋದ್ಮೇಲೆ ನಿಮ್ಮಲ್ಲಿ ನೀವು ಏನೇನ್ ಚೇಂಜಸ್ ಮಾಡ್ಕೊಂಡ್ರಿ? ಅಲ್ಲಿ ಹೋದ್ಮೇಲೆ ಅಂದ್ರೆ ಬ್ರೋ ಹೆಂಗತ್ತೈತ್ರಿ, ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ದೊಂದು ಇದ್ರಾಗ ಆಗಿರ್ಬೋದು. ಹಾ ಅಂದ್ರ ನನ್ ಆಕ್ಟಿಂಗ್ ಅಂತ ಹೇಳಿ ಬಂದಾಗ ಹೇಳ್ಬೇಕಂದ್ರ ಈ ಕ್ಯಾಮ್ರಾ ಮುಂದೆಲ್ಲ ಮಾಡ್ತಿವ್ರಲ್ಲ ಅದ ನ್ಯಾಚುರಲ್ ಆಗಿ ಮಾಡ್ಬೇಕ್ರಿ. ಇಲ್ಲಿ ಅಷ್ಟ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಷನ್. ಅಲ್ಲಿ ಹಂಗಿಲ್ಲ ರೀ, ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ಬೇಕ್ರಿ ಅಂದ್ರಿ, ಮತ್ ಕ್ಯಾಮ್ರಾಗ ಆಕ್ಟ್ ಮಾಡ್ಬೇಕ್ರಿ ಅಂದಿ. ಅಲ್ಲೆಲ್ಲ ಹೆಂಗ್ ಹೇಳ್ರಿ, ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಮಾಡೋದ್ನ ಸ್ಟೈಲಿಶ್ಡ್ ಆಕ್ಟ್. ಅದೊಂದ್ ಸ್ವಲ್ಪ ನಮಗ್ ಕಲ್ಯಾಕ ಸ್ವಲ್ಪ ಟೈಮ್ ತಗೊಳ್ತಿರದ. ಇನ್ನು ಪರಿಪೂರ್ಣವಾಗಿ ಕಲ್ತಿದ್ದೇವ್ ಅಂತಾನು ಹೇಳಕ್ ಹಂಗಿಲ್ಲ. ಅಲ್ಲಿ ಒಂಥರ ಬೇರೆ ಐತ್ರಿ ಬ್ರೋ ಅದು. ಇಲ್ಲಿ ಮಾಡೋದಕ್ಕ ಅಲ್ಲಿ ಮಾಡೋದಕ್ಕ ಬಹಳ ಅಜಗಜಾಂತರ ಸೊ ವ್ಯತ್ಯಾಸ. ಅವ್ರು ಹೇಳಿ ಟ್ರೈನ್ ಮಾಡ್ತಾರ ನಿಮಗ? ಹಾ ಮಾಡ್ತಾರ್ರಿ, ಮಾಡ್ತಾರು. ಮತ್ತ ಮೊದಲಿನ ಸೀಸನ್ಗಳದವ್ರಿಗೆಲ್ಲ ವರ್ಕ್ಶಾಪ್ ಗೆಲ್ಲ ಒಂದೊಂದ್ ತಿಂಗಳ 15 ದಿವಸ ಎಲ್ಲ ಟೈಮ್ ತಗೊಂಡಾರು. ಬಟ್ ನಮಗ ಅಷ್ಟ್ ಟೈಮ್ ಸಾಲಿಲ್ಲ, ಒಂದ್ 2-3 ದಿನ ಅಷ್ಟ ವರ್ಕ್ಶಾಪ್ ಮಾಡಿದ್ರಿ. ಅಲ್ಲಿ ಇದ್ದವ್ರೆಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಇರೋರ್ ಅಂತಾರ ಅದಾರ. ಹೇಳ್ಕೊಡ್ತಾರ್ರಿ, ಬಟ್ ಕಡಿಮೆ ಟೈಮ್ ಇರ್ತೈತ್ರಲ್ಲ, ಎಷ್ಟ್ ಅಂತ ಹೇಳ್ಕೊಡಾರ ಅವ್ರು. ಇದ್ದತ್ರಾಗ ನೋಡಿ ಆಡಿಷನ್ ಎಲ್ಲ ಮಾಡಿ ತಗೊಂಡಿರ್ತಾರ ಅಂದ್ಮೇಲೆ ಅವರು ಸ್ವಲ್ಪ ನಮ್ಮ್ಯಾಗೂ ಹಾಕಿ ಏನ್ ಮಾಡ್ತಾರ, ನಮ್ಮ್ಯಾಗೂ ಸ್ವಲ್ಪ ಭಾರ ಹಾಕ್ಬಿಟ್ಟಿರ್ತಾರೆ. ಮಾಡ್ಲಿ ಅಂತ ಅವರು ಹೇಳ್ಕೊಡ್ತಾರ್ರಿ. ಸೊ ಈಗಲೇ ಎಲಿಮಿನೇಷನ್ ಒಂದ್ ಇರ್ತೈತಿ. ಹಾ ಎಲಿಮಿನೇಷನ್ ಇರ್ತೈತ್ರಿ. ಸೊ ಹೆಂಗಂದ್ರ ಅಂದ್ರೆ ಯಾವ ಬೇಸ್ ಮೇಲೆ ಎಲಿಮಿನೇಟ್ ಮಾಡ್ತಾರ ಅದು? ಎಲಿಮಿನೇಷನ್ ಅಂದ್ರ ಅದು ನೋಡ್ತಾರೆ ಎಲ್ಲಾರ್ದು ಪರ್ಫಾರ್ಮೆನ್ಸ್ ಹೆಂಗ್ ಆಗ್ತೈತಿ ಅಂತ ನೋಡ್ತಿರ್ತಾರ. ಶೋ ದಿನ ಅಷ್ಟೇ ಮ್ಯಾಟರ್ ಹಂಗಿಲ್ರಿ, ರಿಹರ್ಸಲ್ ಮಾಡುವಾಗ ಗ್ರ್ಯಾಂಡ್ ರಿಹರ್ಸಲ್ ದಿನ ನಾವ್ ಹೆಂಗ್ ಮಾಡ್ತೀವಿ ಅದು ಎಲ್ಲಾ ಮ್ಯಾಟರ್ ಆಗ್ತೈತಿ. ಅದ್ ಕಂಪ್ಲೀಟ್ ಎಲ್ಲಾ ಅಲ್ಲಿ ಡೈರೆಕ್ಷನ್ ಟೀಮ್ ಇರ್ತೈತ್ರಿ, ಅವರೆಲ್ಲಾ ನೋಡ್ಕೊಂಡ ಮಾಡ್ತಾರ. ಎಲ್ಲಾರು ಚಲೋ ಮಾಡ್ತಿರ್ತಾರು. ಅದ್ರಾಗ ಯಾರ ಗೋಳ್ ಅಂತನೋಕ್ಕಿಂತನೂ ಒವ್ರು ಚಲೋ ಮಾಡೋರು ಮಾಡೇ ಮಾಡ್ತಾ ಇರ್ತಾರೋ. ಎಕ್ಸ್ಪೀರಿಯನ್ಸ್ ಎಲ್ಲ ಜಾಸ್ತಿ ಇರ್ತೈತಿ ಒಬ್ಬೊಬ್ರಿಗೆ, ಒಬ್ರಿಗೆ ಕಡಿಮೆ ಇರ್ತೈತಿ. ಶೋ ಫಾರ್ಮ್ಯಾಟ್ ಪ್ರಕಾರ ಅದೇನು ನಡಿಬೇಕಲ್ಲ ಅದ್ ನಡೀತಿರ್ತೈತಿ. ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿ ಹೋಗ್ತಾ ಇರೋದು ಅದು ಇದ್ದೇ ಇರ್ತೈತ್ರಿ, ಎಲ್ಲಾ ಶೋ ಒಳಗ್ ಇದ್ದಂಗ ಈ ವೇದಿಕೆ ಮೇಲೂ ಇದ್ದೇ ಐತ್ರಿ, ಅದಷ್ಟೇ. ಸೊ ನೀವು ಕಾಮಿಡಿ ಕಿಲಾಡಿಗಳು, ಸೊ ಈಗ ಅಲ್ಲಿಂದ ಹೊರಗೆ ಬಂದಿರಿ. ಸೊ ಹೆಂಗಿದ್ರಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಜಡ್ಜಸ್, ಒಂದು ಟೀಮ್ ಅಂತ ಕೆಲಸ ಮಾಡುವಾಗ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಟೀಮ್ ಜೋಡಿ, ಜಿ ಜೋಡಿ ಕೆಲಸ ಮಾಡೋದು? ಹಾ, ಜಿ ಜೊತೆ ಕೆಲಸ ಮಾಡಿದ್ದ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದ್ರಿ. ನಮಗ ಈ ಸರ್ತಿ ತಾರಮ್ಮ ಇದ್ದರ್ರಿ. ಮೊದಲ ಸೀಸನ್ಗಳಿಗೆಲ್ಲ ಜಡ್ಜ್ ಆಗಿ ರಕ್ಷಿತಾ ಮೇಡಮ್ ಇದ್ರು, ಇವಾಗ ನಮ್ಗ್ ತಾರಮ್ಮ ಇದ್ರು. ತಾರಮ್ಮ ಅಂದ್ರ ನಮ್ಮಣ್ಣೆ ಒಂದ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದೀರಿ, ಹೆತ್ತವ್ರಿಗೆ ಹಗ್ಗನ ಮುದ್ದು ಅಂದಂಗ. ಕಾಮಿಡಿ ಕಿಲಾಡಿಗಳು ನಾವ್ ಎಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ನಟಿಸಿದ್ರು ತಾರಮ್ಮಗ್ ಮುದ್ದು. ಕಾಮಿಡಿ ಕಿಲಾಡಿಗಳು ಏನೇ ಮಾಡಿದ್ರು ಮುದ್ದು ಅನ್ನೋ ತರ ಇರ್ತಿತ್ರಿ. ಪಾಪ ಅವ್ರ ಕೆಟ್ಟದಾಗ ಮಾಡಿದ್ರು ಪಾಪ ಇಲ್ಲ ಚೆನ್ನಾಗ್ ಮಾಡಿದ್ಯಾ, ಚೆನ್ನಾಗ್ ಮಾಡು ಅಂತಾನ ಇದು ಮಾಡ್ತಿದ್ರು ಹೊರ್ತು ಯಾವತ್ತು ಬೈಯಾಕಂತಾನೆ ಇದ್ರೆ. ಭಟ್ರು ಸರ್ ಇದ್ರು, ಜಗ್ಗೇಶ್ ಸರ್ ಇದ್ರು ಬೈಯಾಕಂತ ಹೇಳಿ. ಬಟ್ ತಾರಮ್ಮ ಅಂತೂ ಅವ್ರ ತಾಯಿ ಗುಣ, ಅವರು ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂದಾಗ ತಾರಮ್ಮಗ್ ನಾವು ಮುದ್ದುನ ಆಗಿದ್ವಿ. ಅದೊಂದ ಇಷ್ಟ ರೀ. ತಾರಮ್ಮ ಭಾರಿ ಸಪೋರ್ಟಿವ್. ಹೆಂಗ್ರಿ ಓವರ್ ಆಲ್ ನಿಮ್ ಕೋ ಆರ್ಟಿಸ್ಟ್ ಅಂದ್ರಿ, ಬಹಳ ಜನ ಎಕ್ಸ್ಪೀರಿಯನ್ಸ್ ಇದ್ದವ್ರಿ ಬಂದಿದ್ದಾರೆ. ವೃತ್ತಿ ರಂಗಭೂಮಿ ಕಲಾವಿದರೆಲ್ಲ 20 ಎಕ್ಸ್ಪೀರಿಯನ್ಸ್, 15-20 ವರ್ಷ ಈ ತರ ಎಕ್ಸ್ಪೀರಿಯನ್ಸ್ ಇದ್ದವರೆಲ್ಲ ಬಹಳ ಜನ ಇದ್ರು. ಬೇರೆ ಬೇರೆ ರಿಯಾಲಿಟಿ ಶೋ ಮಾಡೋದವ್ರು ಇದ್ರು. ಅವ್ರ ನಡುವೆ ನಾವು ಹೋಗಿ ನಿಲ್ಲೋದ ವಜ್ಜ್ ಬಂದಿತ್ರಿ. ಇದ್ದಟ್ರಾಗ ಕೆಲವೊಂದಿಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಕ್ಕಿದಾವ್ ನನಗ, ಅದೊಂದು ಖುಷಿ ಐತ್ರಿ. ಅದ ಇಲ್ಲಿ ನಾವ್ ಮಾಡೋದಕ್ಕೆ ಅಲ್ಲಿ ಮಾಡೋದಕ್ಕೆ ಆಕ್ಟಿಂಗ್ ಅಜಗಜಾಂತರ ವ್ಯತ್ಯಾಸ ಐತಿ. ನಮ್ ಕಡೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರು ನಮಗ್ ಬರ್ಲಿಲ್ಲ ಅಂದ್ರೂ ಅವ್ರು ಹೇಳ್ಕೊಟ್ಟು ನಮ್ಗ ಸಪೋರ್ಟ್ ಮಾಡಿ ನಮಗ್ ಅಲ್ಲಿ ಸ್ಟೇಜ್ ಮೇಲೆ ಧೈರ್ಯವಾಗಿ ನಿಲ್ಲಾಕ ಅವ್ರು ಸಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದ್ರಿ. ಅದಂತೂ ಐತಿ. ಕೋ ಆರ್ಟಿಸ್ಟ್ಗಳು ಎಲ್ಲಾರು ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟಿತ್ರಿ. ಬರ್ಬೇಕಾದ್ರೆ ನೀವು ಲಾಸ್ಟ್ ಎಪಿಸೋಡ್ ನಮ್ ನೋಡಿದ್ರೆ ಎಲ್ಲಾರು ಅಳಾತಾರೆ. ನಾನಂತೂ ನಗತ್ತಿದ್ದೆ ಬಿಡ್ರಿ, ಯಾಕಂದ್ರೆ ಸ್ವಲ್ಪ ಅಳು ಬರೋದು ಕಡಿಮೆ ನನಗ. ಅವ್ರ ಸಪೋರ್ಟಿವ್ ಎಲ್ಲ ಒಂಥರ ಫ್ಯಾಮಿಲಿ ತರ ಐತ್ರಿ ನೋಡ್ರಿ. ಅಂತ ಅಷ್ಟ ಹೇಳ್ಬೋದ್ರಿ. ಸೊ 3 ತಿಂಗಳ ಹೋದ್ರಿ. ಸೊ ಫೆಸಿಲಿಟೀಸ್ ಎಲ್ಲ ಹೆಂಗಿರ್ತೈತಿ? ಲೈಕ್ ಅವ್ರದೇನ್ರ ನಿಮ್ಗ ಇಸ್ ಆರ್ಟಿಸ್ಟ್ ಅಂತ ನೀವೇನ್ ಶೋ ಹೋಗಿರ್ತೀರಲ್ಲ, ಸೊ ನಿಮ್ದು 3 ತಿಂಗಳು ಪೂರಾ ಕಂಪ್ಲೀಟ್ ಫ್ಯಾಮಿಲಿ ಪರ್ಸನಲ್ ಲೈಫ್ ಎಲ್ಲ ಬಿಟ್ಟು ಹೋಗಿರುತ್ತೆ. ಸೊ ನಿಮಗ ಅಂತ ಏನೊಂದು ರೆಮ್ಯುನರೇಷನ್ ಅಂತ ಸಿಕ್ತಿತ್ತು? ಅದು ಫಸ್ಟ್ ಸೀಸನ್ ಇರಂಗಿಲ್ರಿ. ಯಾಕಂದ್ರೆ ಈಗ ಏನು ಇಲ್ದೇ ಇರೋ ಕಲಾವಿದರಿಗೆ ಅವಕಾಶ ಕೊಡೋದೊಂದ್ ದೊಡ್ಡ ವಿಷಯ ಅದ. ಇವಾಗ ಅಲ್ಲಿಂದ ಹೊರಗ್ ಬಿದ್ದ ತಕ್ಷಣ ಇವಾಗ ನಮ್ಗೆ ಎಲ್ಲಿ ಕರೋದು, ಎಲ್ಲೇ ಯಾರ ಒಂದು ನಾಟಕ ಕಂಪ್ನಿ ಕರೀಲಿ ಅಥವಾ ಮತ್ತೆ ಶೂಟ್ ಕರೀಲಿ, ಎಲ್ಲಾ ಕಡೆ ಪೇಮೆಂಟ್ ಚಲೋ ಕೊಡ್ತಾರ್ರಿ. ಇವಾಗ ಕಾಮಿಡಿ ಕಿಲಾಡಿ ವೇದಿಕೆ ಹೋಗಿ ಬರಂತ್ಲೆ ಆಟೋಮೆಟಿಕ್ ಆಗಿ ಪೇಮೆಂಟ್ ಜಾಸ್ತಿ ಆಗೇ ಆಗ್ತೈತ್ರಿ, ಮತ್ ಕೊಡ್ತಾರ್ರಿ. ಅದ ಕಾಮಿಡಿ ಕಿಲಾಡಿ ವೇದಿಕೆ ತಾಕತ್ ಅಂತ ಅನ್ಬೋದ್ರಿ. ಅಲ್ಲಿದ್ದಾಗ ಅವಕಾಶ ಕೊಟ್ಟಿರೋದ್ರಿಂದ ಫಸ್ಟ್ ಸೀಸನ್ ಕೊಡಂಗಿಲ್ರಿ. ಆಮೇಲೆ ಮತ್ತೆ ಬೇರೆ ಸೀಸನ್ಗಳಿಗೆ ಬೇರೆ ಬೇರೆ ಡಿಕೆಡಿ ಆಗ್ಲಿ ಮತ್ತ ಬೇರೆ ಶೋಗಳು ನಡೀತಿರ್ತಾವ್ರಲ್ಲ, ಅದಕ್ಕೆ ಏನಾದ್ರು ನಮ್ದು ಅವಶ್ಯಕತೆ ಐತಂದ್ರ ಕರೆಸ್ತಾರಲ್ಲ, ಅವಾಗ ಬೇಕಾದ್ರೆ ನಾವು ಪೇಮೆಂಟ್ ಮಾತಾಡ್ಕೊಂಡಿರ್ತೇವೆ, ಅವಾಗ ಕೊಡ್ತಾರೆ. ಈಗ ನಮ್ ಸೀಸನ್ ಒಳಗ ಸೀನಿಯರ್ಗಳು ಬರ್ತಿರ್ತಾರ, ಅವ್ರಿಗೆಲ್ಲ ಪೇಮೆಂಟ್ ಇರ್ತಿತ್ರಿ. ನಮಗ್ ಈ ಫಸ್ಟ್ ಸೀಸನ್ ಇರಂಗಿಲ್ರಿ ಅಷ್ಟೇ.
ಸೊ ಹೊಸಬ್ರಿಗೆ. ಅವ್ರ ಏನ್ ಫೆಸಿಲಿಟಿ ಕೊಡ್ತಾರ ಹಾ ಫೆಸಿಲಿಟಿ ನಿಮ್ಗೀಗ ನಿಮ್ಗೊಂದು ಅಪರ್ಚುನಿಟಿ ಪ್ಲಸ್ ಫೆಸಿಲಿಟಿ ಹೌದೌದೌದು. ಇದೆರಡರ ಮೇಲೆ ನೀವು ಅಲ್ಲಿ ಸರ್ವೈವ್ ಹಾ ಹೌದೌದು ಅಷ್ಟೇ ರೀ. ಸೊ ಹೆಂಗ್ ಅನಸ್ತ್ರಿ ನಿಮಗ 3 ತಿಂಗಳ ಜರ್ನಿ ಎಲ್ಲಾ ಬಿಟ್ಟು ಹೋಗಿದ್ರಿ ಬಿಟ್ಟಂದ್ರ ರೀ ನನಗೆ ಯಾವ್ದೇ ತರದ ಕಷ್ಟ ಅಂತ ಅನ್ಸಿಲ್ರಿ. ಯಾಕಂದ್ರ ಅಲ್ಲಿ ಇರ್ತಿದ್ರಿ ಸ್ವಲ್ಪ ನಿದ್ದೆದು ಪ್ರಾಬ್ಲಮ್ ಆಗ್ತಿತ್ತು, ನಿದ್ದೆ ಎಲ್ಲ ಕಡಿಮೆ ಮಾಡ್ಬೇಕಾಗ್ತಿತ್ತು ಒಂದೊಂದ್ ಸರ್ತಿ. ನನ್ಗೆ ಯಾವತ್ತೂ ಕಷ್ಟ ಅಂತ ಅನ್ಸಿಲ್ರಿ. ಯಾಕಂದ್ರ ಅಷ್ಟ್ ಕಷ್ಟ ಅನ್ಸೋದ್ರಿ ಈ ಫೀಲ್ಡ್. ನಾನು ಏರೋಸ್ಪೇಸ್ ಕಂಪ್ನಿಗೆ ರಿಸೈನ್ ಮಾಡಿ ಯಾಕೆ ಈ ಫೀಲ್ಡಿಗೆ ಬರ್ತಿದ್ದೀರಿ. ಇಷ್ಟಪಟ್ಟ ಬಂದಿರೋದ್ರಿಂದ ನನ್ಗೆ ಯಾವ್ದೇ ತರದ ಕಷ್ಟ ಯಾವತ್ತೂ ಅನ್ಸಿಲ್ರಿ, ಯಾವತ್ತೂ ಅನ್ಸೋದು ಇಲ್ರಿ ಅದ. ಅಂದ್ರ ಅಲ್ಲಿ ಆಗ್ತಿರ್ತೈತಿ ಸ್ವಲ್ಪ ಊರಿಗೆ ಊಟ ಸೇರಂಗಿಲ್ಲ, ಬೆಂಗಳೂರು ಊಟ ಅವ ಹಂಗ ಆಗ್ತಿರ್ತಾವ್ರಿ. ಬಟ್ ಅದು ರೀಸನ್ ಅಲ್ಲ ಅಂತ ಹೇಳ್ತೇನ್ರಿ. ನಾವ್ ಹೋಗಿದ್ದ ಆಕ್ಟ್ ಮಾಡಾಕ ಗುರ್ತಿಸ್ಕೊಳ್ಳಾಕ ಅದು ರೀಸನ್ ಅಲ್ಲ ನನ್ನ ಪ್ರಕಾರ. ಚಲೋ ಐತ್ರಿ, ಅದೊಂದು ಒಳ್ಳೆ ಜಿ ಕನ್ನಡ ಕಡೆಯಿಂದ ನಮಗ್ ಫುಲ್ ಫೆಸಿಲಿಟಿ ನೋಡ್ರಿ. ಸೊ ಒಂದ್ ರಿಯಾಲಿಟಿ ಶೋ ಇಂದಾಗ ಸ್ಕ್ರಿಪ್ಟೆಡ್ ಕಾನ್ಸೆಪ್ಟ್, ಜಡ್ಜ್ಗಳೆಲ್ಲ ಸ್ಕ್ರಿಪ್ಟ್ ಆಗಿ ಮಾತಾಡ್ತಾರ, ಈ ತರ ಎಲ್ಲಾ ಮಾತ್ಕೊಳ್ ಬರ್ತಿರ್ತಾವ್ರಿ. ಏನೋ ರಿಯಾಲಿಟಿ ಶೋ ನಡೆಯೋ ಒಂದ್ ಹೆಚ್ಚು ಕಡಿಮೆ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಮೊನ್ನೆ ಬಿಗ್ ಬಾಸ್ ಅದೊಂದು ಟಾಕ್ ನಡೆದೈತಿ. ಸೊ ಯಾರಿಗೋ ಹೋಗ್ಬೇಕಾಗಿತ್ತು ಚಪ್ಪಾಳೆ, ಯಾರಿಗೋ ಬಂತು ಅಂತ. ಈ ಟೈಪ್ ಪ್ರತಿಯೊಂದು ರಿಯಾಲಿಟಿ ಶೋದಾಗೂ ಒಂದು ಫಿಕ್ಷನಲ್ ನಡೆ ಆಗ್ತಿರ್ತೈತಿ. ಅದ ಅವ್ರಿಗೆ ಗೊತ್ತಿದ್ದು ಮಾಡಿರ್ತಾರೋ ಏನ್ ಗೊತ್ತಿಲ್ದ ಮಾಡಿರ್ತಾರೋ ಅದು ಹೊರಗಿನವ್ರಿಗೆ ಗೊತ್ತಿರೋದಿಲ್ಲ. ಅದು ಹೆಂಗಿರ್ತೈತಿ ಅಂದ್ರ ರೀ, ಅಲ್ಟಿಮೇಟ್ ಆಗಿ ಯಾವ್ದೇ ಶೋಗಳು ನನ್ ಪ್ರಕಾರ ರೀ ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ತಿರ್ತಾರ. ಈಗ ಜನನ ಅದನ್ನ ತಗೊಳತಿಲ್ಲ ಅಂದ್ರ ಅದನ್ನ ಯಾಕೆ ಅವ್ರು ಮಾಡ್ತಾರೆ? ಏನೋ ಒಂದ್ ಗಿಮಿಕ್ ಮಾಡ್ಲಿ, ಏನೋ ಒಂದ್ ಕಂಟೆಂಟ್ ಮಾಡ್ಲಿ, ಜನಕ್ಕೆ ಬೇಕಾದಾಗ ಕೊಡ್ತಿರ್ತಾರ್ರಿ. ಫಸ್ಟ್ ಆದ್ರ ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಅದ ಜಾಸ್ತಿ ಓಡಾತಿದ್ರಲ್ಲ, ಅದಕ್ಕ ಕೊಡತಾರ ಅದನ್ನ. ಅದಕ್ಕ ನೆಗೆಟಿವ್ ಮಾತಾಡ್ರ ಅದಕ್ಕೆ ಏನ್ ಫರಕು ಬೀಳಂಗಿಲ್ರಿ. ಇದು ಎಲ್ಲಾ ಸ್ಕ್ರಿಪ್ಟೆಡ್ ಅಂತ ಹಂಗ ಏನು ಇರಂಗಿಲ್ರಿ. ಅದು ಒಂದ್ ಅಚಾನಕ ಒಂದೊಂದ್ ಸರ್ತಿ ಆಗ್ತಿರ್ತಾವ್ರಿ. ಮತ್ತೊಂದ್ ನಾವ್ ಏನ ನಾಟಕ ಮಾಡಿ ಇದ್ದಿದ್ದೊಂದು ಬಿಟ್ಟ ಇಲ್ಲದೆ ಇರೋದೊಂದ್ ಏನಾದ್ರು ಅಲ್ಲಿ ನಾವು ಸಿಂಪತ್ತಿ ಗಿಟ್ಸ್ಕೊಳಕ್ ಏನೇ ಮಾಡಿದ್ರು ರೀ, ಅಲ್ಲಿ ಅದಾರಲ್ರಿ ಡೈರೆಕ್ಷನ್ ಟೀಮ್, ಪ್ರೋಗ್ರಾಮಿಂಗ್ ಟೀಮ್ ಒಳಗ ಅವ್ರ ನಮ್ಮಂತವ್ರು ಬಹಳ ಜನ ನೋಡಿ ಬಿಟ್ಟಾರ್ರಿ. ಮತ್ತ ಅವ್ರಿಗೆ ಒಂದೊಂದ್ ನಮ್ ಕಾಲ್ನಡಿಗೆ ಒಂದೊಂದ್ ನಮ್ದ ನೋಟನು ಅವ್ರು ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರ. ಅವ್ರಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಎಲ್ಲಾ ಬಹಳ ಗೊತ್ತಿರ್ತೈತ್ರಿ ಅವ್ರಿಗೆ. ಅವ್ರನ್ನ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ಬೇಕಲ್ಲ ಹಂಗ್ ಟ್ರೀಟ್ ಮಾಡ್ತಾರ. ಭಾಳ ಶನ್ಯದಾರಲ್ಲಿ ಇದ್ದವ್ರಿ ಅದಂತಾನೆ ಹೇಳ್ಬೋದ್ರಿ. ಅದೆಲ್ಲ ವರ್ಕ್ ಇಲ್ರಿ, ಹಂಗೇನಿಲ್ರಿ. ಅದು ಸಿಂಪತಿ ಗಿಂಪತಿ ಯಾವ್ದು ವರ್ಕ್ ಆಗಂಗಿಲ್ರಿ. ರಿಯಲ್ ಬೇಸ್ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಮ್ಯಾಗ್ರಿ. ಒಂದು ಶೋ ಅನ್ಕೊಂಡಾಗ ಅವರು ಒಂದ್ ಥೀಮ್ ಇಟ್ಕೊಂಡಿರ್ತಾರ. ಈ ಶೋ ಪೂರಾ ಇದ ಥೀಮ್ ನಾಗ ಹೋಗ್ಬೇಕಪ್ಪ, ಹೌದೌದು, ಕಂಟೆಂಟ್ ಗಳೆಲ್ಲ ಹಿಂಗ ಬರ್ಬೇಕು, ಈ ತರ ಅದು ಬೇಕಾಕೈತ್ರಿ. ಯಾಕಂದ್ರ ಪ್ರತಿ ಶೋ ಈಗ ಕಾಮಿಡಿ ಕಿಲಾಡಿಗಳೇ ಬಂದ್ರು ಕಾಮಿಡಿ ಮಾಡ್ಬೋದು, ಅದು ಟೈಪ್ ಇದಾಕೈತಿ. ಒಂದ್ ಥೀಮ್ ಇಟ್ಕೊಂಡ್ ಪ್ರತಿಯೊಂದು ಶೋ ನಡೆಸಿದಾಗ ಅದನ್ನ ನೋಡೋರ್ಗ ಒಂದ್ ಏನೋ ಚೇಂಜಸ್ ಇರ್ತದೆ. ಅಲ್ಲಿಂದ ಒಂದ್ ಏನಾದ್ರು ಕಲಿಯೋದಿರ್ತಿತ್ತಲ್ರಿ. ಇವಾಗ ಜಗ್ಗೇಶ್ ಸರ್ ಏನೋ ಒಂದ್ ಹೇಳ್ತಿರ್ತಾರ, ಅವ್ರದ್ದು ಯಾವ್ದೋ ಒಂದ್ 80s ಒಳಗ 90s ಒಳಗ ಆಗಿರೋ ಒಂದ್ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರ್ರಿ. ಅದೆಲ್ಲೋ ಒಂದ್ ಸೂಕ್ಷ್ಮವಾಗಿ ಬಂದ್ ಇಲ್ಲಿ ಯಾರೋ ಒಂದ್ ಬೆಳಗಾವಿಲಿ ಯಾವ್ದೋ ಒಂದ್ ಮೂಲ್ಯ ಕುತ್ಕೊಂಡ್ ಟಿವಿ ನೋಡೋಂಗ ಅವಂಗ ಇನ್ಸ್ಪೈರ್ ಆಗ್ಬೋದಲ್ರಿ. ಆತರ ನನಗ ಆಗಿದ್ ಹೇಳ್ಬೇಕಂದ್ರ ಹಂಗ ಆಗ್ತಿರ್ತಾವ್ರಿ. ಆ ಬರೀ ಕಾಮಿಡಿ ಸ್ಕಿಟ್ ಗಳಿಗೆ ಎಷ್ಟ ಸೀಮಿತವಾಗಿರಲ್ದ ಇಂಥವ್ ನಡೀತಿರ್ತಾವ್ರಲ್ಲ, ಅದು ಬೇಕ್ರಿ. ಅದ್ ಇಲ್ದಂದ್ರ ಪರಿಪೂರ್ಣ ಅಂತ ಅನ್ಸಂಗಿಲ್ರಿ ಶೋ ನನ್ ಪ್ರಕಾರ ರೀ. ಅದು ಬೇಕ್ರಿ. ನಮ್ಮ ಉತ್ತರ ಕರ್ನಾಟಕ ಈ ಕಡೆ ಬಂದ್ರ ಟ್ಯಾಲೆಂಟ್ಸ್ ಅದಾರ, ಎಷ್ಟೋ ಮಂದಿ ಅದಾರ. ಹೌದೌದು. ಸೊ ನಡೀತೈತಿ. ಆಡಿಷನ್ಸ್ ಆದ್ಮೇಲೆ ಸಿಕ್ಕಿದೆ ಕಾಮಿಡಿ ಕಿಲಾಡಿ ಪಟ್ಟ, ಕಾಪಾಡಿಕೊಳ್ಳೋಣ ಸಾಯೋ ಗಂಟ. ಸಿಕ್ಕಿದೆ ಕಾಮಿಡಿ ಕಿಲಾಡಿ ಪಟ್ಟ, ಕಾಪಾಡಿಕೊಳ್ಳೋಣ ಸಾಯೋ ಗಂಟ. ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ, ವೇದಿಕೆಗೆ ವಾಹಿನಿಗೆ ನಾವು ಧನ್ಯ. ಕಲಾವಿದರಾಗಿ ಬೆಳೆಯೋಣ, ಮನುಷ್ಯರಾಗಿ ಜೊತೆಗಿರೋಣ. ಶುರುವಾಗಲಿ ಹೊಸ ಅಧ್ಯಾಯ, ಕಾಮಿಡಿ ಕಿಲಾಡಿ ಜ್ವಲಿಸಲಿ ಸರ್ವರಿ
ಆಡಿಷನ್ಸ್ ಆದ್ಮೇಲೆ ಏನೋ ಒಂದು ಈಗ ರೀಸೆಂಟ್ ಆಗಿ DKD ಒಂದು ಕ್ಯಾಂಪೇನ್ ಮಾಡಿದ್ರು, ಹೌದು. ಆಡಿಷನ್ ಮಾಡಿದ್ರು, ನಮ್ಗೆ ಯಾರು ಇದನ್ ಮಾಡಿಲ್ಲ ಅಂತ. ಅದು ಗೊತ್ತಿರ್ಲಿಲ್ಲ ಯಾರಿಗೂ ಮುಂದಿಂಗ ಆಗೋದೈತೆ ಅಂತ. ಸೊ ಇಲ್ಲಿದವ್ರ ಮೇಲೆ ಕರ್ಕೊಂಡು ಹೋಗಿ TRP ಸಂಬಂಧ ಇಲ್ಲಿ ಭಾಷೆ, ಇಲ್ಲಿ ಒಂದು ನಡೆ ನುಡಿ ಅವ್ರ ಸ್ಟೇಜ್ ಮೇಲೆ ಬಳಸ್ಕೊಂಡು ಸೊ ಫಿನಾಲಿವರೆಗೂ ತಗೊಂಡ್ಬಂದು ಮತ್ತು ಅಲ್ಲಿ ಅವ್ರಿಗೆ ಸಪೋರ್ಟ್ ಅದೊಂದು ಟೀಮ್ ಕಡೆಯಿಂದ ಏನಾರ ಆಗೋ ಸಾಧ್ಯತೆಗಳು ಆಯ್ತು, ಏನಾದ್ರು ಕಾಂಪಿಟೇಷನ್ ನಾಗ ಆಗಿರ್ತಿದ್ರು? ಇಲ್ಲ, ಅದ ನನ್ ಪ್ರಕಾರ ನೋಡ್ರ ಕಾಂಪಿಟೇಷನ್ ಮ್ಯಾಗ ಹೋಗ್ತಿತ್ರಿ. ಇವಾಗ ನಾ ಏನಿದ್ದಿದ್ ಒಪ್ಕೊಂಡ್ ಬಿಟ್ರ ಯಾವ್ದು ಪ್ರಾಬ್ಲಮ್ ಬರಂಗಿಲ್ಲ ಅಂತ ನನ್ನ ಒಂದ್ ಅಭಿಪ್ರಾಯ ರೀ. ಇವಾಗ ನಮ್ ಇದ್ರೊಳಗ ಹೇಳ್ತೇನ್ರಿ, ಸೀಸನ್ ಒಳಗ ಇವಾಗ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಅಂತ ಮಾಡತ್ತಾರ್ರಿ. ಅದ್ರಾಗ ಇನ್ನೊಂದ್ 10-11 ಜನ ಏನ್ ಅದಾರಲ್ಲಿ. ಅವ್ರ ಯಾಕ ಅದಾರ ಅಂದ್ರ ಇವಾಗ ಏನ್ ನಾವ್ 18-19 ಜನ ಇದ್ರಲ್ಲ, ಇವ್ರದಕ್ಕಿಂತ ನಮ್ಗಿಂತ ಅವ್ರು ಚಲೋ ಮಾಡತ್ತಾರ, ಅದಕ್ಕೆ ಇಟ್ಕೊಂಡಾರ. ಇದ್ದಿದ್ದು ಒಪ್ಕೊಂಡ್ ಬಿಟ್ರೆ ಏನು ಪ್ರಾಬ್ಲಮ್ ಬರಂಗಿಲ್ಲ ಅಂತ ಹೇಳಿ. ಇವಾಗ ನನ್ಗಿಂತಾನು ಚಲೋ ಮಾಡ್ತಾರ್ರಿ, ಅದಕ್ಕ ಇಟ್ಕೊಂಡಾರ ಅವ್ರ. ಇಲ್ಲಂತಲ್ಲ, ಉಳ್ಕಿದಾರ ಎಲ್ಲಾರು ಚಲೋನ ಮಾಡ್ತಾರ, ಇಲ್ಲ ಅಂತ ನಂಗಿಲ್ಲ. ಯಾಕಂದ್ರೆ ಇಷ್ಟೆಲ್ಲಾ ಆಡಿಷನ್ದಾಗ ಇದನ್ ಮಾಡಿ ಹೋಗಿದಾರ ಅಂದ್ರೆ ಚಲೋನ ಮಾಡ್ತಾರು. ಅವ್ರು ನಮ್ಗಿಂತ ಗುಡ್ ಕ್ವಾಲಿಟಿ ಇರೋದಕ್ಕೋಸ್ಕರ ಇಟ್ಕೊಂಡಾರು. ಅದ್ರ ಪ್ರಕಾರ ಇವಾಗ ಉತ್ತರ ಕರ್ನಾಟಕದವ್ರಿಗೆ ಆ ಕಡೆಯವ್ರಿಗೆ ಭೇದ ಭಾವ ಮಾಡ್ತಾರ ಅಂತ ಹಿಂಗ್ ಅಂತಿರ್ತಾರ ಒಬ್ಬೊಬ್ರ. ಕಾಮಿಡಿ ಕಿಲಾಡಿ ಸೀಸನ್ 5 ಒಳಗ್ರಿ 9 ಜನ ಉತ್ತರ ಕರ್ನಾಟಕದವ್ರ ಅದೀವ್ರಿ. ಹೇಳ್ರಿ ನೀವು, ಬರೀ ಉತ್ತರ ಕರ್ನಾಟಕದವ್ರ 9 ಜನ ಅದೇವ್ರಿ. ಮತ್ತ ತಾರತಮ್ಯ ಅಂತ ಎಲ್ಲಿದ್ ಬರ್ತೈತ್ರಿ ಮಾತ? ಹಂಗೇನು ಇಲ್ಲ ರೀ. ಒಂದೊಂದ್ ಟೈಮ್ ಈಗ ಸೀಸನ್ 4 ವಿನ್ ಆಗಿದ್ದ ಹರಿಶನ, CKPL ವಿನ್ ಆಗಿದ್ದ ಹರಿಶನ, ಒಟ್ಟು ಹರಿಶನ ಇವ್ರ. ಈ ತರ ಉತ್ತರ ಕರ್ನಾಟಕ ಅಂತಾನು ಹಂಗ ಹೇಳಕ್ ಆಗಂಗಿಲ್ರಿ. ಯಾರ್ ಟ್ಯಾಲೆಂಟ್ ಐತಿ ಅವ್ರ ಬಂದ ಬರ್ತಾರೋ ಟೈಮ್ ಮ್ಯಾಗ್ರ ಅದಷ್ಟ ಅಂದ್ಬಿಟ್ರೆ ಯಾವ್ದೇ ತರ ತಾರತಮ್ಯ ಅಂತ ನಮಗಂತೂ ಅನ್ಸಿಲ್ರಿಪ್ಪ. ಮತ್ತೊಂದ್ರೆ ನಾವು ಹೆಂಗಿರ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಐತಲ್ರಿ. ಈಗ ನಮ್ ಕಡೆ ಬೇಗುಳುಗಳೆಲ್ಲ ನಾವು ನಾರ್ಮಲ್ ಆಗಿ ಮಾತಾಡ್ಬಿಡ್ತೀವಿ, ಅಲ್ಲಿ ಅವ್ರಿಗೆ ಅದ್ ಸಹಿಸಾಕ್ ಆಗಂಗಿಲ್ಲ. ನಮ್ದ ಏನಾದ್ರು ಇದು ನಮ್ಮತನ ಒಂದೊಂದ್ಸರ್ತಿ ಅಲ್ಲಿ ಬಿಟ್ಕೊಡ್ಬೇಕಾಗ್ತೈತಿ. ನಮ್ಮತನ ಅಂದ್ರೆ ಒಳಗಿರೋದು ಗುಣಗಳಲ್ರಿ, ಅವ್ರಿಗೆ ಇಷ್ಟ ಆಗಲ್ದೇ ಇರೋ ಕೆಲವೊಂದು ಅಲ್ಲಿ ಒಂದು ವಾತಾವರಣಕ್ಕೆ ನಾವು ಸೆಟ್ ಆಗೋದು ನಮ್ ಜೋಡಿ ಅವ್ರಿಗೆ ಅಷ್ಟೇ. ಸೊ ಅಲ್ಲಿ ಟೀಮ್ ಅಲ್ಲಿ ಹೋಗಿ ನಮ್ದ ನಾವ್ ಮಾಡ್ತೇವೆ ಅಂದ್ರೆ ಅದು ಆಗುದು. ಸ್ವಲ್ಪ ಹೊಂದಾಣಿಕೆ ಆಗಾಕ್ ಸ್ವಲ್ಪ ಕಷ್ಟ ಆಗ್ತೈತ್ರಿ. ಅವ್ರ ಅಪೋಸಿಟ್, ನಮ್ ಪೂರ ಅಪೋಸಿಟ್. ಹೌದೌದು, ಬೆಂಗಳೂರು ಪೂರ ಸೌತ್. ಹೌದೌದೌದು, ಅವ್ರ ಜೋಡಿ ಹೊಂದ್ಬೇಕ, ಮತ್ ಕೆಲ್ಸ ಮಾಡ್ಬೇಕಲ್ರಿ. ಬರೋವರ್ ಈಗ ಏನೋ ಒಂದ್ ಜಗಳ ಆತು ಬೇರೆ ಆಗ್ಬಿಡ್ತಾರ, ಬಟ್ ಅಲ್ಲಿ ನೀವು ಕಾನ್ಸ್ಟೆಂಟ್ ಮತ್ತು ಬೆಳಿಗ್ಗೆ ಅವ್ರ. ಹೌದೌದೌದು. ಇಲ್ಲ ನಮ್ ಕಡೆ ಈ ಸರ ಇದ್ದವ್ರಂತೂ ಎಲ್ಲಾ ಚಲೋ ಇದ್ರಿ ಬಿಟ್ರೆ, ಸೀನಿಯರ್ಗಳಾಗ್ಲಿ ಯಾವ್ದೇ ತರಹದ ನಮ್ಗೆ ಹಿಂಗ ಮಂಗ್ಳೂರು ಕೋಸ್ಟಲ್ ಏರಿಯಾ, ಈ ಕಡೆ ಉತ್ತರ ಕರ್ನಾಟಕ ಮೈಸೂರು ಸೈಡ್ ಹೋದ್ರ ಹಿಂಗ ಏನು ಅನ್ಸಿಲ್ಲ ರೀ. ನಾವ್ ಉತ್ತರ ಕರ್ನಾಟಕದವ್ರಗಿಂತನೂ ಮತ್ ನಮ್ಮ ಆ ಕಡೆಯವ್ರ ಮಂಗ್ಳೂರ್ದವ್ರ ಅವ್ರೆಲ್ಲ ಜಾಸ್ತಿ ಕ್ಲೋಸ್ ಇದ್ದಾರೆ. ಆತರ ಏನ ಅಂತ ಅನ್ಸಿಲ್ಲ ರೀ. ನೀವು ಇಲ್ಲೊಂದ್ ಶಾರ್ಟ್ ಫಿಲ್ಮ್, ಹಾಡು, ಕಂಟೆಂಟ್, ರೀಲ್ಸ್ ಮಾಡ್ಕೊಂಡಿದ್ದಾರ, ಒಮ್ಮೆ ಒಂದು ವೇದಿಕೆ ಸಿಕ್ತಿದ್ವಿ. ಸೊ ವೇದಿಕೆದ ಫಸ್ಟ್ ಡೇ ನೀವು ನಿಂತಾಗ ಏನ್ ಅನ್ಸಿತ್ತು ನಿಮ್ಗೆ? ಫಸ್ಟ್ ಡೇ ನಿಂತಾಗ್ರಿ, ನನಗ ಫಸ್ಟ್ ಮೆಗಾ ಆಡಿಷನ್ ಹೋದಾಗ ನನಗ ಹಳದಿ ಕೆಂಪು ಶಾಲ್ ಹಾಕೊಂಡ್ ಹೋಗ್ಬೇಕಂತ ಸ್ಟೇಜ್ ಮೇಲೆ ನಿಲ್ಲೋದು ಆಸೆ ಇತ್ತು. ನನ್ ಕಂಟೆಂಟ್ ಅದಕ್ಕ ಸೂಕ್ತ ಆಗಿಲ್ಲ, ಯಾಕಂದ್ರೆ ಡಬಲ್ ಮೀನಿಂಗ್ ಸ್ವಲ್ಪ ಡೈಲಾಗ್ಸ್ ಗಳು ಇದ್ದರೆ ಅದ್ರೊಳಗ. ಮತ್ತ ಅದ್ ಎಂಟ್ರಿಗೆ ಒಮ್ಮೆ ಏನೋ ಒಂದ್ ಮಾಡಕ್ ಹೋಗಿ ಚಾನೆಲ್ದವ್ರಿಗೂ ಏನೋ ಅನ್ಸ್ಬಾರ್ದಲ್ಲ ಅದ. ಏನೋ ಕಂಟೆಂಟ್ ಮಾಡಕತ್ರ ಅವ್ರು ಪ್ಲಾನ್ ಮಾಡ್ತಿರ್ತಾರ, ಸುಮ್ನ ಬೇಡ ಅಂತೇಳಿ. ನಾ ಒಂದ್ ಬೇಜಾರ್ ಐತ್ರಿ, ಕಾಮಿಡಿ ಕಿಲಾಡಿ ವೇದಿಕೆ ಮೇಲೆ ಒಂದ್ ಸರ್ತಿನಾದ್ರು ಹಳದಿ ಕೆಂಪು ಶಾಲ್ ಹಾಕೊಂಡ್ ನಿಲ್ಬೇಕಂತ ಐತಿ. ಯಾಕೆ ಹಳದಿ ಕೆಂಪು ಶಾಲ್ ಇದನ್ ಕೇಳ್ರಿ. ಇವತ್ತೇನೋ ಇಲ್ಲಿ ಕೂತಿದೇವ್ ಅಂದ್ರೆ ಅದಕ್ಕೆ ಸಾಹಿತ್ಯನ ಕಾರಣ. ನಾ ಯಾವಾಗ ಈ ಪುಸ್ತಕ ಸಾಹಿತ್ಯ ಅಂತ ಜಾಸ್ತಿ ಹೋಗತ್ತೆ, ನನ್ಗೆ ಅಲ್ಲಿಂದ ನಂಗೆ ಇಲ್ಲಿ ಜಾಸ್ತಿ ಆಪರ್ಚುನಿಟಿ ಸಿಗೋದ. ಬರವಣಿಗೆ ನಾ ಜಾಸ್ತಿ ಗುರ್ಸ್ಕೊಂಡೇರಿ. ನನಗ ವೇದಿಕೆ ಇರಾಕು ಅದ ಮೂಲ ಕಾರಣ. ಅದಕ್ಕ ನನಗ ಅಷ್ಟ್ ಕನ್ನಡದ ಅಭಿಮಾನ ಅಂತ ಇದ್ದೈತಿ. ಒಂದ್ ಸರ್ತಿನಾದ್ರೂ ಹಾಕೊಂಡ್ ನಿಲ್ಬೇಕಂತ ಇತ್ತು, ಬಟ್ ಆಗಿಲ್ಲ. ಸೈಡ್ ವಿಂಗ್ದಾಗ ಇಟ್ಟಿದ್ದೇರಿ ನಾ ಅದನ್ನ ಶಾಲ, ಹಾಕೊಂಡ್ ಹೋಗಕ್ ಆಗ್ಲಿಲ್ಲ. ಮತ್ ಫಸ್ಟ್ ಗೆ ನಮ್ದ ಮೆಗಾ ಆಡಿಷನ್ ಒಳಗ ನಾವು ವೇಟಿಂಗ್ ಲಿಸ್ಟ್ ಆಗಿದ್ವಿ ಒಂದ್ 4 ಜನ. ಆಮೇಲೆ ಸೆಲೆಕ್ಟ್ ಮಾಡಿದ್ರು, ಒಂದ್ ಸ್ಕಿಟ್ ಒಳಗೆಲ್ಲ ಆಕ್ಟ್ ಮಾಡಿದ್ವು. ಆಮೇಲೆ ಜಗನ್ನ ಕರೆದ್ ಸೆಲೆಕ್ಟ್ ಮಾಡಿ ಕುಣಿಸಿದ್ರು. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಬ್ರು ಒಂದ್ ಬೆಳಗಾವಿಯಿಂದ ಕಾಮಿಡಿ ಕಿಲಾಡಿಗಳು ಗೋಕಾಕಿಂದ ಹೋಗಿದ್ದಾರೆ. ಪ್ರವೀಣ್ ನಾವು ಗೋಕಾಕ್ ಅಂತ ಹೆಸರು ತಗೊಂಡಿದ್ದ. ಮತ್ತ ಬೈಲೊಂಗಲಿಂದ ಸಂಜು ಬಸಯ್ಯ, ರಾಮದುರ್ಗದಿಂದ ಅಪ್ಪಣ್ಣೆಲ್ಲ ತಗೊಂಡ್ರಿ. ಬಟ್ ಬೆಳಗಾವಿಂದ ಅಂತ ಯಾರು ಹೋಗಿಲ್ರಿ. ಸೊ ನೀವು ಫಸ್ಟ್. ಅದೊಂದಿದು. ನಾ ಸಂಕೇಶ್ವರದಾಗ ಅಲ್ಲಿ ಸಾಲಿ ಎಲ್ಲ ಕಲ್ಯಾಣ, ಕೆಲವೊಂದಿಷ್ಟು ಜನ ಸಂಕೇಶ್ವರ ಹೆಸರಾಗಿ ತಗೊಂಡಿಲ್ಲ ಅಂತಾನು ಬೇಜಾರ್ ಮಾಡ್ಕೊಂಡಾರ್ರಿ. ನಮ್ ಪಪ್ಪಾರದ ಊರ ಮೇನ್, ನಮ್ ಮೂಲ ಊರ ಹಿಡ್ಕಲ್ಡ ಮಾತ್ರ ಹುಣ್ಣೂರ್ ವಿಠಲ್ ದೇವ್ರ ಐತಿರಲ್ಲ, ಪೂಜಾರಿ ಗೌಡ್ರ ನಾವು ಊರ ಅಲ್ಲಿಯವರು ಬೇಜಾರ್ ಮಾಡ್ಕೊಂಡಾರ, ಊರ ಹೆಸರು ತಗೊಂಡಿಲ್ಲ ಅಂತ ಸ್ಟೇಜ್ ಮ್ಯಾಗ. ಮೊದಲಿಂದನೂ ನಾ ಯಾವಾಗ ರಂಗಭೂಮಿ ಮೊದಲಿಂದನೂ ರೀ
ಎಲ್ಲಾ ಕಡೆ ಕೆಂಪು ಪೂಜಾರಿ ಬೆಳಗಾವಿನ ಅಂತ ಹೇಳ್ಕೊತ ಬಂದೇನ್ರಿ. ಮತ್ ಎಲ್ಲಾರು ಇಲ್ಲಿ ಇರೋರ್ ಪೇಜ್ ದವ್ರ ಕನ್ನಡ ಪರ ಹೋರಾಟಗಾರ ಎಲ್ಲಾರು ಸಪೋರ್ಟ್ ಮಾಡಿದಾರ್ರಿ. ಮತ್ ಮೊದಲಿಂದನೂ ಅಂತ ಬೆಳಗಾವಿ ಅಂತ ಐತಿ. ಸ್ಟೇಜ್ ಗೇರ್ ಕೂಡ್ಲೆ ಒಮ್ಮೆ ಬೇರೆ ಹೆಸರಾಗಿ ತಗೊಳೋದ್ರಿ. ಮತ್ ಇವೆಲ್ಲ ಇರೋದು ಬೆಳಗಾವಿ ಜಿಲ್ಲೆ ಒಳಗ. ಮತ್ ನಿಮ್ಗ್ ಗೊತ್ತೈತ್ರಿ, ನಮ್ ಬೆಳಗಾವಿ ಅಕ್ಕಪಕ್ಕ ಇದ್ರುನು ಜನ ಎಲ್ಲೇ ಹೋದ್ರುನು ನಮ್ ಬೆಳಗಾವಿ ಅಂತಾನು ಗುರ್ಸ್ಕೊತಾರ ಇಲ್ಲಿ ಕಲಾವಿದರು. ಯಾಕಂದ್ರೆ ನಾ ಬೇರೆ ಜಿಲ್ಲೆದಲ್ಲಿ ಇಲ್ದೇ ಇರೋ ಯೂನಿಟ್ ನ ಬೆಳಗಾವಿನಲ್ಲೇ ಐತಿರದ ಐಡೆಂಟಿಟಿ. ಹಾ, ಬೆಳಗಾವಿನಾಗ ಐತಿರದ. ಕನ್ನಡಕ್ಕೋಸ್ಕರ ಅಂತ ಗೊತ್ತಿಲ್ಲ, ಅದ್ರದ್ದು ಏನೋ ಒಂದ್ ಐತ್ರದ್ ಬೆಳಗಾವಿದವ್ರ ಅಂತಾನ ಹೇಳ್ಕೊತಾರ. ಅದೊಂದ್ ಖುಷಿ ವಿಚಾರ, ಯೂನಿಟಿ ಐತ್ರದ್ ನಮ್ ಕಡೆ. ಸೊ ಹೆಂಗಿತ್ರಿ ಅಂದ್ರೆ ಪೂರಾ ಓವರ್ ಆಲ್ ಮುಗಿಸಿದ್ರಿ, ಬಂದ್ರಿ, ನೆಕ್ಸ್ಟ್ ಏನ್ ಮಾಡೋರಿ? ಈಗ ಮೊದಲ ಹೆಂಗಿತ್ರಿ, ಏನ್ ಹೆಸರಕ್ಕೆಲ್ಲ ಬರೀ ಕೆಂಪು ಪೂಜಾರಿ ಅಂತ ಇತ್ತು. ಇವಾಗ ಕಾಮಿಡಿ ಕಿಲಾಡಿ ಕೆಂಪು ಪೂಜಾರಿ ಅನ್ನೋದ್ ಐತ್ರಲ್ಲ, ಇವಾಗ ಸ್ವಲ್ಪ ಟ್ಯಾಗ್ ಆಡ್ ಆಗಿತ್ತು. ಅದ್ ಸ್ವಲ್ಪ ಅಂಜಿಕ್ ಬರತೈತ್ರಿ. ಈಗ ಬಂದೈತಲ್ಲ, ಇದನ್ನ ಉಳ್ಸ್ಕೊಂಡ್ ಹೋಗ್ಬೇಕಲ್ರಿ. ಈಗ ಮೊದಲ್ ಹೆಂಗಿತ್ತು, ಏನೋ ಮಾಡ್ತೀವಿ ಅಂತ ಆಗ್ಬಿಟ್ಟಿತ್ತು. ಈಗ ಲಾಸ್ಟ್ ದಿನ ಅಲ್ಲೆಲ್ಲ ನಮ್ ಮೆಂಟರ್ಸ, ನಮ್ ಸರ್ಗಳೆಲ್ಲ ಅಲ್ಲಿ ಇಷ್ಟ ದಿನ ಒಂದ್ ಬೇರೆ, ಈಗ ನಿಮಗೊಂದ್ ಹಣೆಪಟ್ಟಿ ಬಂದೈತಿ, ಅದನ್ನ ಹೆಸರನ್ನ ಎಷ್ಟೋ ಜನ ಹಿಂಗ ಅಂದ್ರೆ ನಮಗ್ ಎಷ್ಟೋ ಜನ ಲಕ್ಷಾಂತರ ಜನರದ ಕನಸನ್ನ ಇವತ್ ಮನಿಗ್ ತಗೊಂಡ್ ಹೋಗತ್ತೀರಿ ನೀವ. ಇದನ್ನ ಕೊನೆವರೆಗೂ ಉಳ್ಸ್ಕೋರಿ. ಹೋಗಿ ಟೈಮ್ ಪಾಸ್ ಮಾಡಿ ಹಂಗು ಹಿಂಗು ಏನೋ ಮಾಡ್ಕೊಂಡ್ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಹೆಸರು ಇಟ್ಕೊಂಡ್ ನೀವು ಆಪರ್ಚುನಿಟಿ ಇಟ್ಕೊಂಡ್ ನೀವ್ ಏನಾದ್ರು ಮಾಡ್ಕೋರಿ. ನಿಮ್ಗ್ ಬಹಳ ಅವಕಾಶಗಳು ಸಿಕ್ತಿರ್ತಾವು, ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂತ ಹೋಗ್ರಿ, ಯೂಸ್ ಮಾಡ್ಕೋರಿ ಅಂತಂದಾರು. ನನಗ್ ಐತ್ರಿ, ನನಗೂ ಕೆಲವೊಂದಿಷ್ಟ ಅದಾವ್ರಿ, ಪ್ಲಾನ್ಗಳು ಅದಾವ್ರಿ. ಬಾಯಿಂದ ಮಾತಾಡಕ್ ಇಷ್ಟ ಇಲ್ಲ, ಅದನ್ನ ತೆರೆ ಮೇಲೆ ತರುವಂತ ಕೆಲಸ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಹೆಂಗ ರಿಯಾಲಿಟಿ ಕಂಟಿನ್ಯೂ ಮಾಡೋದು? ಸಿನಿಮಾ ಶೋಗಳು ಮಾಡಂಗಿಲ್ರಿ. ಶೋಗಳು ಬಂದ್ರ ಮಾಡ್ತೇನ್ರಿ, ಅದೇನಿಲ್ಲ. ನಂಗ್ ಸೀರಿಯಲ್ ಸಿನಿಮಾ ಅಂತೇಳಿ ಹಿಂಗ್ ಮಾಡಾಕ ಜಾಸ್ತಿ ಇಷ್ಟ ಇಲ್ಲ. ಅಂದ್ರ ಸಿನಿಮಾ ಮಾಡ್ತೇನ್ರಿ, ಸೀರಿಯಲ್ ಇಂಟ್ರೆಸ್ಟ್ ಇಲ್ಲ ರೀ. ಸ್ವಂತ ಮಾಡೋದ್ರಿಂದ ನನಗ್ ಯಾವ ಕಡೆನೂ ಆಕ್ಟಿಂಗ್ ಅವಕಾಶ ಕೇಳಕ್ ನನಗ ಇಷ್ಟ ಇಲ್ಲ ರೀ. ಸ್ವಂತ ಮಾಡೋದ್ರಿಂದ ಸ್ವಂತ ಮಾಡ್ಬೇಕಂತಾನೆ ಐತ್ರಿ. ಮತ್ ಬ್ಯಾರದವ್ರ ಯಾರಾದ್ರು ನಾ ಅದಕ್ಕ ಸೂಕ್ತವಾದ ಪಾತ್ರ ಇತ್ತು, ನಾನ್ ಅದಕ್ ಸೂಕ್ತ ಅನ್ನೋದಾದ್ರ ಯಾವ್ದೋ ಕೆಲ್ಸ ಇದ್ರಿ, ಆಕ್ಟಿಂಗ್ ಅಲ್ರಿ, ಕ್ಯಾಮ್ರಾ ಹಿಂದ್ ನಿಲ್ಲಾಕ್ ರೆಡಿ. ಒಂದ್ ಒಳ್ಳೆ ಚಲೋ ಔಟ್ಪುಟ್ ಬರ್ತಿದ್ರ ಅದಕ್ಕೆ ನಾನು ನಿಂತು ಮಾಡಕ್ಕೂ ರೆಡಿ ಇದೀನಿ. ಅಷ್ಟೇ ರೀ. ಸೊ ಆಲ್ ದ ಬೆಸ್ಟ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಮುಂದಿಂದೆಲ್ಲ ಒಳ್ಳೇದಾಗ್ಲಿ. ನಿಮ್ದ ಹೆಸರೆಲ್ಲ ನೋಡ್ಬೇಕಾಕಿತ್ ನೋಡೋಣ. ಸೊ ಥ್ಯಾಂಕ್ ಯು. ನಮ್ಮ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್ ಬಂದಿದ್ದಕ್ಕ ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್, ಲೈಕ್ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್? ಮೊದಲಿಂದ ಪಾಪ ನೀವು ಕರಿತಾ ಇದ್ರಿ, ನಾನ ಬ್ಯಾಡ್ರಿ ಅಂತ ಅನ್ಕೋತಿದ್ನಿ. ಇವಾಗ ಸ್ವಲ್ಪ ಕಾಮಿಡಿ ಕಿಲಾಡಿ ಹೋಗಿ ಬಂದ್ಮೇಲೆ ನಮಗೂ ಸ್ವಲ್ಪ ಧೈರ್ಯ, ಏನಾದ್ರು ಮಾತಾಡಕ್ ವಿಷಯ ಇರ್ತೈತೆ ಅಂತೇಳಿ ಕರ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬೆಳಗಾವಿಲಿರೋ ಸುತ್ತಮುತ್ತ ಕಲಾವಿದರಿಗೆಲ್ಲ ನೀವು ಕರೆಸಿ ತರ ಮಾತಾಡ್ಸೋದ್ರಿಂದ, ಅವ್ರ ಅನುಭವ ಹಂಚ್ಕೊಳ್ಳೋದ್ರಿಂದ ಇದ್ರಿಂದ ಮತ್ತೇನೋ ಅವಕಾಶಗಳು ಸಿಗುವಂತದ ಚಾನ್ಸಸ್ ಇರ್ತಾವು. ಅದೊಂದ್ ಖುಷಿ ವಿಚಾರ. ಇನ್ನೂ ಒಳ್ಳೊಳ್ಳೆ ಕಲಾವಿದರದಾರು, ಕರೆಸ್ರಿ. ಮತ್ ನಮಗ್ ಕರ್ಸಿದಕ್ ನಾವು ಧನ್ಯ. ಅದ್ ಬಿಟ್ರೆ ಮತ್ತೇನ್ ಹೇಳೋದ್ರಿ, ಮಾಡೋಣ ರೀ ಅಷ್ಟೇ ಇನ್ ಮುಂದೆ ಕೆಲ್ಸ. ಥ್ಯಾಂಕ್ ಯು.